ಲೆಟ್ಸ್ ಪ್ಲೇ ಅ ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್ ವಿತ್ ಯುವರ್ ಲೈಫ್. ಓಕೆ. ಒನ್ ಇನ್ಸೆಕ್ಯೂರಿಟಿ ನೀವು ಗೆದ್ದಿರೋದು. ಐ ಥಿಂಕ್ ಹೀರೋಯಿನ್ ಆಗೋಕ್ಕಾಗಲ್ಲ ಇವ್ರಿಗೆ ಅಂತ ಹೇಳಿರೋದು, ಅದನ್ನು ನಾನು ಗೆದ್ದಿದ್ದೀನಿ. ಒನ್ ಯು ಸ್ಟಿಲ್ ಬ್ಯಾಟಲ್, ಇನ್ನೂ ಗೆಲ್ಲೋ ಪ್ರಯತ್ನದಲ್ಲಿದ್ದೀರಿ. ಐ ಥಿಂಕ್ ಇವಾಗ ನನಗೆ ಕೇಳಿದರೆ ಲಾಸ್ಟ್ 2-3 ಇಯರ್ಸಿಂದ ನಾನು ಮೆಂಟಲ್ ಹೆಲ್ತ್, ನಾನು ಇಷ್ಟು ಲೈಫಲ್ಲಿ ಮೆಂಟಲ್ ಹೆಲ್ತ್ ವಿಷಯದಲ್ಲಿ ವೀಕ್ ಆಗಿರಲಿಲ್ಲ. ಬಟ್ ಐ ಥಿಂಕ್ ಅಪ್ಪ ಕಳ್ಕೊಂಡ್ಮೇಲೆ ನನ್ನ ಮೆಂಟಲ್ ಹೆಲ್ತ್ ಒಂದು ನಾನು ಇನ್ನೂ ಬೆಟರ್ ಮಾಡ್ಬೋದು. ಆ್ಯಂಡ್ ಐ ಥಿಂಕ್ 2026 ಇಸ್ ದ ಇಯರ್. ಸಕ್ಸಸ್ ಡಿಫೈನ್ಡ್ ಇನ್ ಒನ್ ವರ್ಡ್ ಅಕಾರ್ಡಿಂಗ್ ಟು ಯು? ಐ ಥಿಂಕ್ ಒನ್ ವರ್ಡಲ್ಲಿ ಹೇಳಬೇಕಾ? ನಾನು ಒನ್ ವರ್ಡಲ್ಲಿ ಹೇಳೋದಕ್ಕಿಂತ ಐ ಥಿಂಕ್ ಬೀಯಿಂಗ್ ಕೈಂಡ್ ಟು ಅನದರ್ ಹ್ಯೂಮನ್ ಇಸ್ ಸಕ್ಸಸ್ ಫಾರ್ ಮೀ. ಕೈಂಡ್ನೆಸ್. ಫೇಲ್ಯೂರ್ ಡಿಫೈನ್ಡ್ ಇನ್ ಒನ್ ವರ್ಡ್, ಸೋಲನ್ನು ಒಂದೇ ಪದದಲ್ಲಿ ಬಣ್ಣಿಸೋದಾದರೆ? ಪಾಠ. ಬಹಳ ಒತ್ತು ಕೊಡದೇ ಇರೋವಂಥ ಒಂದು ಮೌಲ್ಯ ಪ್ರಪಂಚದಲ್ಲಿ ಇವತ್ತು, ಅಂಡರ್ ರೇಟೆಡ್ ವರ್ಚು. ಅದು ಏನಂದರೆ, ಗೊತ್ತು ನಮಗೂ ಲೈಫ್ ಇಸ್ ಶಾರ್ಟ್ ಅಂತ, ಲೈಫ್ ತುಂಬ ಚಿಕ್ಕದು ಅಂತ ಪ್ರತಿಯೊಬ್ಬರು ಹೇಳ್ಕೊಂಡಿರ್ತೀವಿ. ಬಟ್ ಆದರೂ ದ್ವೇಷ, ನೋವು, ಕಿಚ್ಚು ಇದನ್ನು ನಿಲ್ಲಿಸ್ತಾ ಇಲ್ಲ ಮನುಷ್ಯರು. ಇದು ಐ ಥಿಂಕ್ ಜನ ಅರ್ಥ ಮಾಡ್ಕೊಳ್ಳೇಬೇಕು. ಇಟ್ಸ್ ಹೈ ಟೈಮ್ ಅಂತ ಅನಿಸುತ್ತೆ ನನಗೆ. ಬುಕ್ ಪ್ರತಿಯೊಬ್ಬರು ಓದಬೇಕಾಗಿರೋದು ನಿಮ್ಮ ಪ್ರಕಾರ ಒಂದು ಪುಸ್ತಕ? ವೆರಿ ಫ್ರ್ಯಾಂಕ್ಲಿ ನಾನು ಪುಸ್ತಕ ಓದುವಂಥ ವ್ಯಕ್ತಿ ಅಲ್ಲ. ಬಿಕಾಸ್ ನನಗೆ ಐ ಮೀನ್ ಅಭ್ಯಾಸನೇ ಇಲ್ಲ ಅದು. ಐ ಮೀನ್ ಐ ನೀಡ್ ಟು ಬಿ ಜೆನ್ವಿನ್, ಸೊ ಐ ಆಮ್ ಬೀಯಿಂಗ್ ವೆರಿ ಜೆನ್ವಿನ್. ಲೈಕ್ ನನಗೆ ನೀವು ಒಂದು ಬುಕ್ ಕೊಟ್ಟು ಓದಿ ಇವಾಗ ಅಂತ ಹೇಳಿದ್ರೆ ಮೇ ಬಿ ನನ್ನ ಸಿನಿಮಾಗೆ ಪಾತ್ರಕ್ಕೋ ಅಥವಾ ಯಾವುದಕ್ಕೂ ಫುಲ್ ಸ್ಟೂಡಿಯಸ್ ಆಗಿ ಓದ್ತೀನಿ. ಬಟ್ ಅದೇ ಒಂದು ಬುಕ್ ಈ ಥರ ಓದಿ ಅಂತಂದರೆ ಐ ಥಿಂಕ್ ಐ ಹ್ಯಾವ್ ನೆವರ್ ಬೀನ್ ಅ ಗುಡ್ ರೀಡರ್. ನಾನು ತುಂಬ ಸ್ಲೋ ಇದ್ದೀನಿ. ಹಾಗೆ ಹೇಳ್ಕೊಂಡು ನಾನು ಬುಕ್ಸ್ ಇಲ್ಲ ಮನೆಯಲ್ಲಿ ಅಂತಲೂ ಹೇಳ್ತಾ ಇಲ್ಲ, ಅಥವಾ ನಾನು ಓದೂ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಚೇತನ್ ಭಗತ್ ಅವರ ಪುಸ್ತಕಗಳೆಲ್ಲ ಓದಿದ್ದೀನಿ. ಬಟ್ ಏನು ಗೊತ್ತಾ, ಸಖತ್ ಸ್ಲೋ ಓದ್ತೀನಿ ನಾನು. ಸೊ ಹಾಗಾಗಿ ಐ ಫೀಲ್ ಲೈಕ್ ಇಷ್ಟಪ್ಪ ಬುಕ್ ಇದ್ದರೆ ನಾನು ಎಷ್ಟೋ ವೀಕ್ಸ್ ತಗೋತೀನಿ ಓದೋಕ್ಕೆ. ಸೊ ಎಲ್ಲೋ ಅದು ಕಳ್ಕೊಂಬಿಡುತ್ತೆ. ಬಟ್ ಅವ್ರ ಚೇತನ್ ಭಗತ್ ಅವರ ಕೆಲವೊಂದು ಬುಕ್ಸ್ ನಾನು ಓದಿದ್ದೀನಿ, ಇದು ತುಂಬ ವರ್ಷಗಳ ಮುಂಚೆ. ಒನ್ ಬಿಲೀಫ್, ನಿಮ್ಮಲ್ಲೇ ಇರೋಂಥ ಒಂದು ನಂಬಿಕೆ ನೀವು ಇತ್ತೀಚೆಗೆ ಬದಲಾಯಿಸ್ಕೊಂಡಿದ್ದು, ಒನ್ ಬಿಲೀಫ್ ಯು ಚೇಂಜ್ ರೀಸೆಂಟ್ಲಿ? ಅದೇ ಹೇಳ್ದಂಗೆ, ಲೈಫ್ನ ನಾವೇನು ಡಿಸೈಡ್ ಮಾಡೋಕ್ಕಾಗಲ್ಲ. ಈ ಸೀನಲ್ಲ, ಈ ಸಿಚುವೇಶನ್ಸ್ಗಳು ಹಿಂಗಾಗಬೇಕು, ಇದು ಹಿಂಗಾಗಬೇಕು, ಅದು ಹಂಗಾಗಬೇಕು ಅಂತ ಆಗೋದೇ ಆಗೋದು. ಹಾಗಾಗಿ ಆಗದೆ ಇರೋದಕ್ಕೆ ತಲೆ ಕೆಡ್ಸ್ಕೊಳ್ಳೋ ಬದಲು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಮುಂದೆ ಹೋಗೋದು ಒಳ್ಳೆಯದು ಅನಿಸುತ್ತೆ. ಅದನ್ನು ನಾನು ಮಾಡ್ತಾಯಿದ್ದೀನಿ ಇವಾಗ. ದಿಸ್ ಆರ್ ದ್ಯಾಟ್. ಫೇಮಾ, ಫ್ರೀಡಮ್ಮ? ಐ ಥಿಂಕ್ ಫ್ರೀಡಮ್. ಮನಿನಾ, ಮೀನಿಂಗ? ಟು ಬಿ ವೆರಿ ಫ್ರ್ಯಾಂಕ್, ಐ ಥಿಂಕ್ ನಾವು ಮೀನಿಂಗ್ ಅಂತ ಹೇಳ್ಬೋದು, ಬಟ್ ಮನಿ ಇಲ್ಲದೆ ಜೀವನ ಮಾಡೋದು ಅಷ್ಟೇ ಕಷ್ಟ ಇದೆ. ಸೊ ಇಟ್ಸ್ ಅ ರಿಯಾಲಿಟಿ. ಸೊ ಇಟ್ಸ್ ಮನಿ ಸ್ವಲ್ಪ ಇರಲಿ ಜಾಸ್ತಿ ಇರಲಿ, ಬದುಕೋ ಅಷ್ಟಿದ್ರೆ ಸಾಕು. ಸ್ಕ್ರಿಪ್ಟಾ, ಇನ್ಸ್ಟಿಂಕ್ಟಾ? ಇನ್ಸ್ಟಿಂಕ್ಟ್ ಆಲ್ವೇಸ್. ಸೆಕ್ಯೂರಿಟಿನಾ, ರಿಸ್ಕಾ? ಐ ಥಿಂಕ್ ರಿಸ್ಕ್, ಬಿಕಾಸ್ ಲೈಫ್ ರಿಸ್ಕ್ ಇಲ್ಲದೆ ಏನೂ ಇಲ್ಲ. ಲವ್, ಪ್ರೀತಿನಾ ಅಥವಾ ಆ್ಯಂಬಿಷನ್ನ? ಐ ಥಿಂಕ್ ಇಷ್ಟು ವರ್ಷ ಇಟ್ಸ್ ಆಲ್ವೇಸ್ ಬೀನ್ ಆ್ಯಂಬಿಷನ್. ಪ್ರೀತಿ ಸಿಕ್ಕಿದಾಗ ಅವರು ಆ್ಯಂಬಿಷನ್ಗೆ ಸಪೋರ್ಟ್ ಮಾಡೋವಂಥ ವ್ಯಕ್ತಿ ಸಿಕ್ಕಿದ್ರೆ ಅದೂ ಸಿಗುತ್ತೆ. ಸೊ ಪ್ರೀತಿ. ನಿಮ್ಮ ಹಸ್ಬೆಂಡ್ ಇರೋ ಥರ ನೋಡಿ, ಲೈಕ್ ಯು ಹ್ಯಾವ್ ಸಚ್ ಅ ಅಮೇಝಿಂಗ್ ಪಾರ್ಟ್ನರ್ ದಟ್ ನಿಮ್ಮ ಆ್ಯಂಬಿಷನ್ನು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ. ಸೊ ನನಗೆ ಆ ಥರದ್ದೇ ಪ್ರೀತಿ ಬಂದರೆ ಆಬ್ವಿಯಸ್ಲಿ ನನ್ನ ಆ್ಯಂಬಿಷನ್ನು ಕಂಟಿನ್ಯೂ ಆಗುತ್ತೆ. ಎಸ್, ಸೊ ಟ್ರೂ. ಐ ಥಿಂಕ್ ಇದರಿಂದ ಏನು ಆಚೆಗೆ ಹೋಗುತ್ತೆ ಅಂದರೆ, ಒಂದಷ್ಟು ಹಳೆಯ ಫಾರ್ಮುಲಾಸ್ ಇದೆ. ಗಂಡು ಅಂದರೆ ಹೀಗಿರಬೇಕು, ಪ್ಲೀಸ್ ಕ್ವೆಶ್ಚನ್ ಆ್ಯಂಡ್ ರೀವಿಸಿಟ್ ಬೇಡದಿರೋ ಕಟ್ಪಾಡುಗಳು. ಲಿವ್, ಲೆಟ್ ಲಿವ್, ಬ್ಲೂಮ್ ಟುಗೆದರ್ ಅಷ್ಟೇ ಹೇಳಬೇಕು. ಎಸ್, ಅಂದರೆ ಅದು ಗಂಡು ಹೆಣ್ಣು ಇಬ್ಬರಿಗೂ ಅದು ನ್ಯೂಟ್ರಲ್ ಆಗಿರಬೇಕು. ಬಿಕಾಸ್ ಇವಾಗ ನನಗನ್ಸುತ್ತೆ ಮುಂಚಿನ ಥರ ಅಲ್ಲ. ಹೆಂಗಂದರೆ ಹುಡುಗಿರು ಇದೇ ಮಾಡಬೇಕು, ಹುಡುಗರು ಅದೇ ಮಾಡಬೇಕು. ಇಟ್ಸ್ ಆಲ್ ಅಬೌಟ್ ಬೀಯಿಂಗ್ ಈಕ್ವಲ್ ಆಗಿ ಅರ್ಥ ಮಾಡಿಕೊಂಡು ಹೆಣ್ಣು ಕೆಲಸ ಮಾಡೋದನ್ನ ಒಂದು ಗಂಡಾಗಿನೂ ಅವರು ಸಪೋರ್ಟ್ ಮಾಡಿದ್ರೆ, ಈವನ್ ಆ್ಯಸ್ ಅ ವುಮೆನ್. ಇವಾಗ ಫಾರ್ ಎಕ್ಸಾಂಪಲ್ ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂದರೆ,
ಹಸ್ಬೆಂಡ್ ಮಾತ್ರ ವರ್ಕ್ ಮಾಡೋದು, ವೈಫ್ ಯಾವಾಗಲೂ ಹೋಮ್ ಮೇಕರ್. ಬಟ್ ಇವಾಗ ಹಸ್ಬೆಂಡ್ನ ಕೂಡ ಸಪೋರ್ಟ್ ಮಾಡಬೇಕು ಅಂತ ಒಂದು ಹೆಣ್ಮಗಳೂ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಎ ಈಕ್ವಾಲಿಟಿ. ಸೊ ಅಲ್ಲಿ ಇವಾಗ ಮನೆ ಕೆಲಸ ಅಂತ ಬಂದಾಗ ಬರೀ ಹೆಣ್ಮಕ್ಳು ಮಾಡಬೇಕು ಅಂತ ಇಲ್ಲ, ಆ ಹಸ್ಬೆಂಡು ಮಾಡ್ಬೋದು. ಸೊ ಐ ಥಿಂಕ್ ಎವ್ರಿವೇರ್ ಇಟ್ಸ್ ಅಬೌಟ್ ಬೀಯಿಂಗ್ ಈಕ್ವಲ್. ಇವತ್ತು ಯಂಗ್ಸ್ಟರ್ಸ್ ಎಲ್ಲ ಚೇಂಜ್ ಆಗಿದ್ದಾರೆ. ಹೌದು, ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಇಸ್ ಪ್ರಾಬಬ್ಲಿ ಪೀಪಲ್ ಇನ್ ದೇರ್ 50s 60s. ಇವಾಗ ಹುಡುಗರೇ ಜಾಸ್ತಿ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮಗೆ ಮೊನ್ನೆ ಹೇಳ್ತಾ ಇದ್ದೆ, ಇವಾಗ ಹುಡುಗಿರ್ಕಿಂತ ಜಾಸ್ತಿ ಹುಡುಗರೇ ಅಡುಗೆ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಅಂತ. ಟೆಲ್ಲಿಂಗ್ ಮಾಮ್, ನನ್ನ ಹುಡುಗನಿಗೂ ಅಡುಗೆ ಮಾಡೋಕ್ಕೆ ಬರಬೇಕಪ್ಪ, ಚೆನ್ನಾಗಿ ತಿನ್ಬೋದು, ಬಿಕಾಸ್ ಐ ಆಮ್ ಅ ಫುಡ್ಗೆ. ಸೊ ಐಮ್ ಲೈಕ್ ಚೆನ್ನಾಗಿ ತಿನ್ಬೋದು. ಸೊ ವಾಟ್ಸ್ ಯೋರ್ ಗೋ ಟು ಫುಡ್? ಫಿಶ್, ಸೀ ಫುಡ್, ಬಿಕಾಸ್ ಮ್ಯಾಂಗ್ಳೂರಿಯನ್. ಸೊ ಹಾಗಾಗಿ ಗೋ ಟು ಫುಡ್ ಅಂದರೆ ಸೀ ಫುಡ್. ಬಟ್ ಡಿಶ್ ಅಂತ ಕೇಳಿದ್ರೆ ಗೀ ರೋಸ್ಟ್, ಅದು ಪನ್ನೀರ್ ಗೀ ರೋಸ್ಟ್ ಆದರೂ ಓಕೆ. ವಾವ್, ಸೇಮ್ ಪೆನ್ಸ್. ಎಲ್ಲಿ ಹೋದರೂ ಮೆನ್ಯುಯಲ್ಲಿ ಗೀ ರೋಸ್ಟ್ ಇದ್ದರೆ ನಮ್ಮ ಅಮ್ಮ ತಂಗಿ ಮುಖ ನೋಡ್ಕೊಂಡು ಹೇಳ್ತಾರೆ, ಒಂದು ಸ್ಟಾರ್ಟರ್ ಫಿಕ್ಸು, ಉಳ್ದಿರೋದು ಏನು ಅಂತ ನೋಡ್ಕೊಳ್ಳಿ ಅಂತ ಹೇಳಿದ್ರೆ. ಐ ಲವ್ ಗೀ ರೋಸ್ಟ್. ನಾನು ಮಂಗಳೂರಲ್ಲಿ ಬಂದಾಗ ಅದ್ಯಾವುದು ಮಚ್ಲಿಗೆ ಹೋಗಿದ್ದೀನಿ. ಇನ್ನು ಬೆಂಗಳೂರಲ್ಲಿ 2 ಇದೆ ನನ್ನ ಫೇವ್ರೇಟ್, ಪಾರಿಕಾ ಮತ್ತು ನೀವು ಹೇಳಿರೋ 3 ಹೆಸರು ಅವರೂ ನನಗೆ ಪರಿಚಯ. ಯಾಕಂದರೆ ಪಾರಿಕಾ ಇಸ್ ಶಶಾಂಕ್ ಅಂತ, ಶಶಾಂಕ್ ಭಂಡಾರಿ, ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಮಚ್ಚಲಿ ಅಂದರೆ ದಿವ್ಯಾ ಇಸ್ ದ ಓನರ್. ಅವರು ನಂದು ಅಶ್ವಿತಿದು ಫ್ರೆಂಡ್ಗಿಂತ ಮುಂಚೆ ಫ್ಯಾನ್. ಆಮೇಲೆ ಕೋಸ್ಟ್ ಟು ಕೋಸ್ಟ್ ಇಸ್ ಮೈ ರಿಲೇಟಿವ್ಸ್ ಓನ್ಲಿ. ಸೊ ರವಿ ಅಂಕಲ್ ಅಂತ ಮತ್ತು ಇನ್ನೊಬ್ರು ಅಂಕಲ್, ಆದರೆ ರವಿ ಅಂಕಲ್ ಇಸ್ ನೋ ಮೋರ್. ಸೊ ನನಗೆ 3 ಗೊತ್ತಿರೋ ಅವ್ರದ್ದೇ. ಗುಡ್, they'll be very happy to hear this. Yes, all sweet people. Yes, especially Shashank, I know him too. So very young nice entrepreneur. So yeah, ಈಗ ಬ್ರಹ್ಮ ಕ್ಯಾಫೆ ಹೌದು ಅಂತೆಲ್ಲ ಮಾಡಿದ್ದಾರೆ. ಸೊ ಆ್ಯಂಡ್ ಶಶಾಂಕ್ ಇಸ್ ಬೀನ್ ಅ ವೆರಿ ವೆರಿ ಸಪೋರ್ಟಿವ್ ಪರ್ಸನ್ ನನಗೂ. ಆ್ಯಂಡ್ ಅವ್ರ ಪಾರಿಕಾದು ಗೀ ರೋಸ್ಟ್ ಅಂತೂ ನಮ್ಮ ಕೋರ್ಮಂಗ್ಲದಲ್ಲಿ ಇದ್ದಾಗ ಡೆಲಿವರಿ ಮನೆಗೆ. ಸೊ ನಾನು ಇವಾಗ ಹೆಬ್ಬಾಳ ಹತ್ರ ಹೋದ್ಮೇಲೆ ಐ ಕೀಪ್ ಟೆಲ್ಲಿಂಗ್ ಹಿಮ್ ದಟ್ ನಿಮ್ಮ ಹೋಟೆಲಿಂದ ಒಂದು ಊಟನೂ ತರ್ಸೋಕ್ಕಾಗಲ್ಲ ಅಂತ. ಬಿಕಾಸ್ ಈಗ ಅಲ್ಲಿದೆಯಲ್ಲ, ಇವಾಗ ಅಲ್ಲಿ ಸಾಕಾರ್ ನಗರ್. ಸೊ ಐ ಥಿಂಕ್ ಫ್ಯೂ ಡೇಸ್ ಬ್ಯಾಕ್ ನಾನು ಅಶ್ವಿತಿ ಹೋಗಿ ತಿಂದ್ವಿ. ಮುಂದೆ ಪೀಸಾ ಪವರಾ? ಪೀಸ್ ಎನಿ ಡೇ. ವ್ಯಾಲಿಡೇಷನ್ನ ಅಥವಾ ಸೆಲ್ಫ್ ವರ್ತ್? ಐ ಥಿಂಕ್ ಸೆಲ್ಫ್ ವರ್ತ್. ಸೊ ಸ್ಟ್ರಿಕ್ಟ್ಲಿ ಕಂಫರ್ಟಾ ಗ್ರೋತಾ? ಕಂಫರ್ಟ್ ಅನಿಸುತ್ತೆ. ಬಿಕಾಸ್ ಗ್ರೋತ್ ಅನ್ನೋದು ಇಟ್ಸ್ ಸಮಥಿಂಗ್ ದಟ್ ನಮ್ಮ ಕೈಯಲ್ಲಿ ಇಲ್ಲ ಒಂದೊಂದು ಸತಿ. ಇವಾಗ ನನ್ನದೇ ಎಕ್ಸಾಂಪಲ್, ಐ ಮೀನ್ ಐ ಹ್ಯಾವ್ ಹ್ಯಾಡ್ ಅ ಗ್ರೋತ್, ಬಟ್ ಅದರಲ್ಲಿ ನನಗೆ ಕಂಫರ್ಟ್ ಯಾವಾಗ ಸಿಕ್ಕಿದೆ ಅಂತಂದರೆ, ಈ ಗ್ರೋತ್ ಇಲ್ಲೇ ಇದ್ದಾಗಲೂ ನಾನು ಓಕೆ ಫೈನ್, ಇಟ್ಸ್ ಓಕೆ ಅಂತ ನನ್ನ ಸೆಲ್ಫ್ಗೆ ನಾನು ಹೇಳಿದ್ದು. ಐ ಥಿಂಕ್ ಇಟ್ಸ್ ಕೈಂಡ್ ಆಫ್ ಅ ಕಂಫರ್ಟಿಂಗ್ ಥಿಂಗ್ ಟು ಮೀ. ಸೊ ಹಾಗಾಗಿ ಐ ಟೇಕ್ ಇಟ್ ಆಸ್ ಅ ಕಂಫರ್ಟ್ ಫಸ್ಟ್. ಲಾಸ್ಟ್ ಸೆಗ್ಮೆಂಟ್, 3 struggles nobody talks about in acting. Top 3. ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ಫೀಲ್ಡ್. ಅಂದರೆ ಹೊಸಬ್ರು ಬರ್ತಾನೆ ಇರ್ತಾರೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ ವೆರಿ ಕಾಂಪಿಟೇಟಿವ್ ಫೀಲ್ಡ್. ಇಲ್ಲಿ ದುಡ್ಡು ಅನ್ನೋದು ಯಾರು ಯೋಚನೆ ಮಾಡ್ಕೊಂಬರ್ತಾರೆ ದಟ್ ಐ ಕ್ಯಾನ್ ಮೇಕ್ ಅ ಲಾಟ್ ಆಫ್ ಮನಿ ಅಂತ ಅಂದ್ಕೊಂಡು, ಐ ಡೋಂಟ್ ಥಿಂಕ್ ಸೊ. ಇಟ್ಸ್ ಟ್ರೂ. ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ ದಟ್ ಜನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಥರ್ಡ್ ಥಿಂಗ್, ಐ ಥಿಂಕ್ ನೀವು ಗ್ರೋತ್ ಅಂತ ಬಂದಾಗ ಸ್ಟಾರು ಆಗ್ಬೋದು, ಆಗದೇನೂ ಇರ್ಬೋದು. ನಿಮ್ಮ ಲೈಫ್ ಹಿಂಗೂ ಹೋಗ್ಬೋದು ಅಥವಾ ನೀವು ಇದ್ದಿದ್ದಲ್ಲೇ ಇರಬಹುದು. ದ್ಯಾಟ್ ಈಸ್ ಹೌ ಇಟ್ ಈಸ್. ಸೊ ಅದಕ್ಕೂ ರೆಡಿ ಆಗಿ ಆಕ್ಸೆಪ್ಟ್ ದ ರಿಯಾಲಿಟಿ. 5 habits that built your mental strength. ಐ ಥಿಂಕ್ ಒಂದು, ಲಿಸ್ನಿಂಗ್ ಟು ಮ್ಯೂಸಿಕ್. ನನಗೆ ಯಾವ ಥರ ಮ್ಯೂಸಿಕ್ ಹಾಕಿದ್ರೂ ಮೈಂಡ್ಗೆ ಫ್ರೀ ಮಾಡುತ್ತೆ. ಇನ್ನೊಂದು, ನನಗೆ ಏನು ತಿನ್ನಬೇಕು ಅನಿಸುತ್ತೆ, ಫುಡ್ ಏನು ತಿನ್ಬೇಕು ಅನಿಸುತ್ತೆ ನಾನು ತಿನ್ನೋದೆ ಆರ್ಡರ್ ಮಾಡಿ. 3ನೇದು, ದೇವ್ರ ದಯದಲ್ಲಿ ಐ ಡೋಂಟ್ ಪುಟ್ ಆನ್ ವೇಟ್ ಈಸಿಲಿ. ಸೊ ಹಾಗಾಗಿ ನಾನು ಬಾರಿಸ್ತೀನಿ, ಕಾಣ್ತಾ ಇಲ್ಲ ಅಷ್ಟೇ. ಇನ್ನೊಂದು, ಐ ಥಿಂಕ್ ಟಾಕಿಂಗ್ ಟು ದಟ್ ಅಟ್ಲೀಸ್ಟ್ ದಟ್ ಒಂದು ವ್ಯಕ್ತಿ ಜೊತೆ ಮಾತಾಡೋದು. ಅದು ಅಮ್ಮನೇ ಆಗಿರಲಿ, ತಂಗಿನೇ ಆಗಿರಲಿ, ಅಥವಾ ಒಂದು ಫ್ರೆಂಡ್. ಐ ಥಿಂಕ್ ನಾನು ಕೂಡ 2019 ಎಂಗ್ಸೈಟಿ ಇಶ್ಯೂಸ್ ಗೋತ್ರೂ ಮಾಡಿದಾಗ ಡಾಕ್ಟರ್ ಹೇಳಿದೆ, ಲೈಫಲ್ಲಿ ಒಂದು ವ್ಯಕ್ತಿನ ನೀವು ಯಾವ ಥರ ಇಡಿ ಅಂದರೆ ಎಲ್ಲದನ್ನೂ ಹೇಳೋ ಥರ ಆ ವ್ಯಕ್ತಿ ಆಗಿರಬೇಕು, ಕೇಳೋ ಥರದ್ದು, ಹೇಳೋ ಥರದ್ದು. ಸೊ ಐ ಥಿಂಕ್ ನನ್ನ ಅಮ್ಮನ ಹತ್ರ ಇನ್ನೂ ಓಪನ್ ಅಪ್ ಆದೆ ಅದಾದಮೇಲೆ. ಲೈಕ್ ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಹರ್ ಮೋರ್. ಕಾನ್ಫಿಡೆಂಟ್. ಯಾ, ಐ ಟೆಲ್ ಹರ್ ಎವ್ರಿಥಿಂಗ್. ಲೈಕ್ ಏನೋ ಒಂದು ಪರ್ಸ್ನಲ್ ಏನೂ ಇದ್ರೂ ಐ ಟೆಲ್ ಹರ್ ಎವ್ರಿಥಿಂಗ್. ಆಮೇಲೆ ಇನ್ನೊಂದು, ನಮ್ಮ UK ಅಲ್ಲಿ ನನ್ನೊಬ್ಬರು ಕಸಿನ್ ಇದ್ದಾರೆ, ಸೊಲ್ಮ್ಯಾಕ ಅಂತ. ಶೀ ಈಸ್ ಬೀನ್ ಲೈಕ್
ನಮ್ಮಮ್ಮ ಹೇಗೆ ನನಗೆ ಐ ಥಿಂಕ್ ಶೀ ಈಸ್ ದ ಸೇಮ್ ಟು ಮೀ ಆ್ಯಂಡ್ ಅಶ್ವಿತಿ. ನನಗೆ ಏನೇ ಬೇಜಾರು ಅನಿಸಿದ್ರು ಎಸ್ಪೆಷಲಿ ವೆನ್ ಐಮ್ ಕ್ರೈಯಿಂಗ್ ಆಲ್ಸೋ ಐ ಕಾಲರ್, ಅಕ್ಕ ಇವತ್ತು ಹಿಂಗಾಯಿತು, ಅಕ್ಕ ಹಂಗಾಯಿತು ಅಂತ. ಆ್ಯಂಡ್ ಶಿ ಲಿಸನ್ಸ್ ಟು ಮೀ ಆ್ಯಂಡ್ ಅಶ್ವಿತಿ ಸೋ ಮಚ್. ಅಂಥವ್ರನ್ನ ನಾವು ಲೈಫಲ್ಲಿ ಕಳ್ಕೊಬಾರ್ದು ಐ ಥಿಂಕ್. ಸೊ ದ್ಯಾಟ್ ರಿಯಲಿ ಹೆಲ್ಪ್ಸ್. ಆ್ಯಂಡ್ 4ನೇದು ನಾನು ಕಾರ್ ತೊಗೊಂಡು ಡ್ರೈವಿಗೆ ಹೋಗ್ತೀನಿ ನಾನು, ಮ್ಯೂಸಿಕ್ ಹಾಕ್ಕೊಂಡು ಎಲ್ಲ ನಮ್ಮ ಫೇವ್ರೆಟ್ ಕನ್ನಡ ಹಳೆ ಸಾಂಗ್ಸ್ ಎಲ್ಲ ಹಾಕಿ ಐ ಎಂಜಾಯ್ ಮೈ ಸೆಲ್ಫ್ ಆ್ಯಂಡ್ ಐ ಕಮ್ ಬ್ಯಾಕ್. ಆ್ಯಂಡ್ 5th ಐ ಥಿಂಕ್ ನಾನು ಅಶ್ವಿತಿ ಎಲ್ಲಿಗಾದರೂ ಹೋಗ್ತೀನಿ ಅಂದರೆ ನಾನು ಅವ್ರಿಗೆ ಹೇಳ್ತೀನಿ, ಬಾ ಇವತ್ತು ಊಟಕ್ಕೆ ಹೋಗೋಣ, ಬಾ ಇಲ್ಲಿ ಹೋಗೋಣ, ಮ್ಯೂಸಿಕ್ ಇಲ್ಲ ಇದ್ದಿದ್ದ ಜಾಗಕ್ಕೆ ಹೋಗೋಣ ಅಂತ. ದಿಸ್ ಇಸ್ ಹೌ ಐ ಹ್ಯಾವ್ ಡೈವರ್ಟೆಡ್ ಮೈ ಮೈಂಡ್ ವೆನ್ ಎವರ್ ಐ ಆಮ್ ಸ್ಯಾಡ್. ಸೊ ಇದು ಒಂದು ಕಡೆ ಹ್ಯಾಸ್ ಬಿಲ್ಟ್ ಯುವರ್ ಮೆಂಟಲ್ Yeah. ಸ್ಟ್ರೆಂತ್ ಆಸ್ ವೆಲ್. 5 ಥಿಂಗ್ಸ್ ಫೇಮ್ ಕೆನಾಟ್ ಗಿವ್ ಯು. ಏನು ಕೊಡಲ್ಲ ಅಂತಂದರೆ ಡೆಫಿನೆಟ್ಲಿ ನಮ್ಮ ವ್ಯಕ್ತಿತ್ವ ನಮ್ಮದೇ. ಸೊ ಅದು ಫೇಮಿಂದ ಇದಾಗಲ್ಲ. ಐ ಥಿಂಕ್ ಪರ್ಸನಾಲಿಟಿ. ಪರ್ಸ್ನಾಲಿಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಫೇಮ್ ಬಂದ ತಕ್ಷಣ ಒಂದು, ಫೇಮ್ ಇಲ್ಲದೆ ಇರೋವಾಗ ಒಂದು ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಇನ್ನೊಂದು ಐ ಥಿಂಕ್ ಫೇಮ್ ಡಸನ್ ಗಿವ್ ಯು, ಅಟ್ಲೀಸ್ಟ್ ನನ್ನ ಇದರಲ್ಲಿ ಹೇಳೋದಂದರೆ ಡಸನ್ ಗಿವ್ ಯು ಲಾಟ್ ಆಫ್ ಮನಿ ಅಂತ ಅನಿಸುತ್ತೆ. ಇಟ್ಸ್ ನಾಟ್ ಲೈಕ್ ಫೇಮ್ ಬಂದ ತಕ್ಷಣ ತುಂಬ ದುಡ್ಡು ಅಥವಾ ಇಟ್ಸ್ ನಾಟ್ ದ್ಯಾಟ್. ಥರ್ಡ್ ಐ ಥಿಂಕ್ ಫೇಮ್ ಡಸನ್ ಗಿವ್ ಯು ಪೀಸ್ ಆಲ್ವೇಸ್. ನಾವು ಅಂದ್ಕೊಂಡಿರ್ತೀವಿ ಅವ್ರು ದೊಡ್ಡ ಸ್ಟಾರು ಖುಷಿಯಾಗಿದ್ದಾರೆ ಅನಿಸುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಫೇಮ್ ಬಂದ ಮೇಲೇ ಸ್ಟ್ರೆಸ್ ಜಾಸ್ತಿ ಆಗೋದು. ಬಿಕಾಸ್ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕಲ್ಲ, ಇನ್ನೂ ಕಾಣಿಸ್ಕೋಬೇಕಲ್ಲ, ಇನ್ನೂ ಉಳಿಸ್ಕೋಬೇಕಲ್ಲ ಅಂತ. ಸೊ ಐ ಥಿಂಕ್ ಫೇಮ್ ಡಸನ್ ಗಿವ್ ದ್ಯಾಟ್. ಆ್ಯಂಡ್ ನಾಟ್ ಆಲ್ ಫೇಮ್ ಗಿವ್ಸ್ ಯು ಅ ಲಾಟ್ ಆಫ್ ಅಪರ್ಚುನಿಟೀಸು ಅನಿಸುತ್ತೆ. ಒಂದೊಂದು ಸತಿ ಕೆಲವರು ಒಂದು ಹಿಟ್ ಸಿನಿಮಾ ಮಾಡಿ ಕಾಣೆಯಾಗಿರೋ ತುಂಬ ಜನ ಇದ್ದಾರೆ. ಸೊ ಐ ಥಿಂಕ್ ದ್ಯಾಟ್ ಈಸ್ ಆಲ್ಸೋ ಸಮಥಿಂಗ್ ಐ ಬಿಲೀವ್ ಇನ್. ಆ್ಯಂಡ್ ಇನ್ನೊಂದು ಐ ಫೀಲ್ ದಟ್ ಒಂದೊಂದು ಸತಿ ಫೇಮ್ ಏನು ಕೊಡುತ್ತೆ ಅಂತ ಹೇಳ್ಬೋದು ಅಂದರೆ ಓವರ್ ಕಾನ್ಫಿಡೆನ್ಸ್ ಕೊಡುತ್ತೆ ಅನಿಸುತ್ತೆ ನನಗೆ ಕೆಲವ್ರಿಗೆ. ಐ ಮೀನ್ ಏನಾಗುತ್ತೆ ಗೊತ್ತಾ, ಫೇಮ್ ಬಂದ ತಕ್ಷಣವೇ ಫುಲ್ ಓವರ್ ಕಾನ್ಫಿಡೆಂಟ್ ಆಗಿ ಅವ್ರು ಇರೋ ರೀತಿ ಅಥವಾ ದ ವೇ ದೇ ಆರ್ ವಿತ್ ಪೀಪಲ್ ಚೇಂಜಸ್ ಐ ಫೀಲ್, ವಿಚ್ ಐ ಡೋಂಟ್ ಲೈಕ್. ಅಂದರೆ ನನಗನ್ಸುತ್ತೆ ಇಟ್ಸ್ ಆಲ್ವೇಸ್ ಯು ಶುಡ್ ಬಿ ದ ಸೇಮ್ ಅಂತ ಅನಿಸುತ್ತೆ. ಸೊ ಸಮ್ ಪೀಪಲ್ಗೆ ಆ ಫೇಮ್ ಅದನ್ನು ಕೊಡುತ್ತೆ, ವಿಚ್ ದಿ ಶುಡ್ ನಾಟ್ ಗೆಟ್ ಅಂತ ಅನಿಸುತ್ತೆ. ಆ್ಯರೋಗೆನ್ಸ್. ಯಾ, ಆ್ಯರೋಗೆನ್ಸ್ ಇಂದ ಪ್ರೊಟೆಕ್ಷನ್ಗೆ ಯಾವಾಗಲೂ ಫೇಮ್ ಕೊಡಲ್ಲ ಅಂತ ತಗೋಬೋದ್ಬೇಕು. ಹಾಂ, ಯಾ. ಹೌ ಡು ಯು ಸ್ಟೇ ರಿಲೆವೆಂಟ್ ವಿತೌಟ್ ಲೂಸಿಂಗ್ ಅಥೆಂಟಿಸಿಟಿ? ನಿಮ್ಮನ್ನು ನೀವು ಕಳ್ಕೊಳ್ದೆ ಈ ಇಂಡಸ್ಟ್ರಿನಲ್ಲಿ ಇರೋದಕ್ಕೆ ನೀವು ಮಾಡೋ ವಿಚಾರಗಳು, 4 ಉಪಾಯಗಳು ನೀವು ಹುಡುಕಿರೋದು? ಒಂದೇನಂದರೆ ತಲೆ ಕೆಡ್ಸ್ಕೊಳ್ದೇ ಇರೋದು. ಜಾಸ್ತಿ ನಾವು ಯೋಚನೆ ಮಾಡಿದಷ್ಟು, ಫಾರ್ ಎಕ್ಸಾಂಪಲ್ ಆಪರ್ಚುನಿಟಿ ಸಿಗಬೇಕು, ನನಗೆ ಈ ಥರ ಮಾಡಬೇಕು ಅಂತ ಅಂದ ತಕ್ಷಣ ಇಟ್ ಈಸ್ ನಾಟ್ ಗೋನ್ ಟು ಹ್ಯಾಪನ್. ಸೆಕೆಂಡ್ ಥಿಂಗ್, ಏನು ಕೆಲಸ ಬರುತ್ತೆ ಅದು ಮಾಡಬೇಕು, ನೆಕ್ಸ್ಟ್ ಏನು ಕೆಲಸ ಅಂತ ನೋಡ್ಕೋಬೇಕು. ದಿಸ್ ಈಸ್ ವಾಟ್ ಐ ಹ್ಯಾವ್ ಕೆಪ್ಟ್ ಮೈ ಸೆಲ್ಫ್ ಇನ್. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಜೈ ಸಿನಿಮಾ ಮುಗೀತು ಆ್ಯಂಡ್ ಐ ವಾಸ್ ವಿತ್ ದ ಟೀಮ್ ಫಾರ್ 3 months ಆ್ಯಂಡ್ ಪ್ರಮೋಷನ್ಸ್ ಪ್ರತಿಯೊಂದಕ್ಕೂ ಹೋಗಿದ್ದೀನಿ. ಅದು ಮುಗ್ದಿದ ತಕ್ಷಣ ನಾನು ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಿದಾಗ ಐ ವಾಸ್ ಲೈಕ್, ಓಕೆ, ಈ ಥರ ಬ್ರ್ಯಾಂಡ್ ಶೂಟ್ಸ್ ಇದೆ, ಈ ಥರ ಇಂಟರ್ವ್ಯೂ ಇದೆ, ಇವಾಗ ನೆಕ್ಸ್ಟ್ ಏಪ್ರಿಲಲ್ಲಿ ಮೂವಿ ರಿಲೀಸ್ ಇನ್ನೊಂದಿದೆ, ಲೈಕ್ ಓಕೆ. ಸೊ ಈ ಥರ ನನ್ನನ್ನು ನಾನು ಒಂಥರ ಜಸ್ಟ್ ಲೈಕ್ ಕೆಪ್ಟ್ ಮೈ ಸೆಲ್ಫ್ ಗೋಯಿಂಗ್. ಆ್ಯಂಡ್ ಇನ್ನೊಂದು ಐ ಥಿಂಕ್ ಫೇಮ್ನ ಜಾಸ್ತಿ ತಲೆಗೆ ಹಚ್ಕೊಳ್ದೆ ಬೀಯಿಂಗ್ ಮೈ ಸೆಲ್ಫ್, ಲೈಕ್ ಗಿವಿಂಗ್ ಮೋರ್ ಟೈಮ್ ಟು ಮೈ ಸೆಲ್ಫ್ ವೆನ್ ಎವರ್ ಐ ಹ್ಯಾವ್ ಬ್ರೇಕ್ಸ್. ದಿಸ್ ಇಸ್ ಹೌ ಐ ಹ್ಯಾವ್ ಕೆಪ್ಟ್ ಮೈ ಸೆಲ್ಫ್ ಗೋಯಿಂಗ್. ಆ್ಯಂಡ್ ಇನ್ನೊಂದು 4 ಕೇಳಿದ್ರಲ್ಲ, ಇನ್ನೊಂದು ಐ ಥಿಂಕ್ ಏನಂತ ಹೇಳೋದು, I mean, sometimes I feel like I'll talk too much about myself only, maybe because I've started loving myself a lot. So, It's fine. yeah, I mean, most of the times it's just like ನಾನು ಟೆಂಪಲ್ಸ್ ಹೋಗ್ತಿರ್ತೀನಿ and I just for a moment pause from all the other things. So that's how I keep myself ಸೇಮ್. ನಿಮ್ಮ ನೀವು ಕಳ್ಕೊಳ್ದೆ ಬಿ ಲೈಕ್ ನನಗೇನು ಬೇಕು ಅಂತ ಅರ್ಥ ಮಾಡಿಕೊಂಡು ಐ ಕೀಪ್. ಇವಾಗ ಟೆಂಪಲ್ ಹೋಗೋದಂದರೆ ನಂಗೆ ತುಂಬ ಇಷ್ಟ. ಸೊ ವೆನ್ ಐ ಆಮ್ ಫೀಲಿಂಗ್ ಅ ಲಿಟಲ್ ಲೈಕ್ ಎಲ್ಲೋ ಕಳೆದೋಗ್ತಿದ್ದೀನಿ ಅನಿಸಿದಾಗ ಐ ಆಮ್ ಲೈಕ್ ಐ ಗೋ ಟು ದ ಟೆಂಪಲ್, ಸಿಟ್ ದೇರ್ ಫಾರ್ ಸಮ್ ಟೈಮ್. Which are your favorite temples in Bangalore? ಬ್ಯಾಂಗ್ಳೂರಲ್ಲಿ ನಾನು ಅಶ್ವಿತಿ ಜಾಸ್ತಿ ಹೋಗೋದು ಹನುಮಾನ್ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಕಾರ್ಯಸಿದ್ಧಿಯಾ? ಹೌದು, ಅದು ನಗರ ಅದಕ್ಕೂ ಹೋಗಿದ್ದೀನಿ. ಬಟ್ ನಮ್ಮ ಮನೆ ಹತ್ರ ಒಂದು ಸಾಕರ್ ನಗರಲ್ಲಿ ಇದೆ. ಇಟ್ಸ್ ಅ ವೆರಿ ಓಲ್ಡ್ ಟೆಂಪಲ್. ಸೊ ಅಲ್ಲಿ ಹೋಗ್ತೀವಿ ನಾವು ಯೂಶ್ವಲಿ. ನಾನು ಅಶ್ವಿತಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಥರ ಕೂತ್ಕೊಂಡು
ಬರ್ತೀವಿ. ಸೊ ಇಟ್ ರಿಯಲಿ ಗಿವ್ಸ್ ಅಸ್ ಅ ಲಾಟ್ ಆಫ್ ಇದು. ಆಮೇಲೆ ಅಲ್ಲೇ ಒಂದು ಗಣೇಶ ಟೆಂಪಲ್ ಕೂಡ ಇದೆ. ಸೊ ಆ ಗಣೇಶ ಟೆಂಪಲಲ್ಲಿ ಗಣಪತಿ ದೇವ್ರದ್ದು ಆಮೇಲೆ ಬನಶಂಕರಿ ಅಮ್ಮದು ಮೂರ್ತಿ ಇದೆ. ಸೊ ಈ ಥರ ಬೇರೆ ಬೇರೆ ಮೂರ್ತಿಗಳಿದೆ. ಸೊ ನಾವು ಒಂದು ಸತಿ ಹೋದ್ರೆ ಅಲ್ಲಿ ಎಲ್ಲ ದೇವ್ರೂ ಸಿಕ್ದಂಗೆ ಆಗುತ್ತೆ. ಸೊ ಅದೂ ಒಂದು ಸತಿ ಏನಾಯಿತು, ನಾವು ಹನುಮಾನ್ ಟೆಂಪಲ್ಗೆ, ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೋಗಿದ್ದೀವಿ. ಅದು ಅವತ್ತೇನೂ ಗೊತ್ತಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವು ಏನು ಮಾಡೋದು, ಹೋಗಲೇಬೇಕು ಟೆಂಪಲ್ಗೆ ಅಂತ ಹೋಗ್ಬಿಟ್ಟು ಆ ಟೆಂಪಲ್ ಹೋದ್ವಿ. ಅದಕ್ಕೆ ಅಶ್ವಿತ್ ಹೇಳ್ತಿದ್ದು, ನೋಡು ಎಲ್ಲ ದೇವ್ರಿಗೂ ನಮ್ಮನ್ನು ಸಿಗಕ್ಕೆ ಬೇಕಿತ್ತು, ನಾವು ಅವ್ರನ್ನ ಸಿಗಬೇಕು ಅಂತ ಇತ್ತು, ಅದಕ್ಕೆ ದೇವ್ರು ನಮ್ಮನೇಲಿ ಕರೆಸಿದ್ರು ಅಂತ. ಸೊ ಎಗೇನ್ ಅಲ್ಲಿ ಎಲ್ಲ ದೇವ್ರನ್ನ ನಾವು ವಾವ್, ಪ್ರೇ ಮಾಡಿಬಿಟ್ಟು ಬರೋದು. ಐ ಸಿ ಅ ಲಾಟ್ ಆಫ್ ಚೇಂಜ್ ಇನ್ ದ ವೇ ಯು ಲುಕ್ ಅಟ್ ಲೈಫ್. ಎಲ್ಲದರಲ್ಲೂ ಒಳ್ಳೆಯದನ್ನು ನೋಡೋದನ್ನು ಕಲ್ತಿದ್ದೀರಾ. ಎಸ್. ಸೊ ಕೀಪ್ ಗೋಯಿಂಗ್ ಅದ್ವಿತಿ. ಇಟ್ ವಾಸ್ ಲವ್ಲಿ ಟಾಕಿಂಗ್ ಟು Thank ಯು you. ಆ್ಯಂಡ್ ನಿಮ್ಮ ಲೈಫ್ ಸೋ ಫಾರ್. ಐ ಆಮ್ ಶೋರ್ ಕೆಲವು ಚಾಪ್ಟರ್ಸ್ಗಳನ್ನು ಓಪನ್ ಮಾಡಿದ್ದೀರಾ. ಆ್ಯಂಡ್ ಐ ಬಿಲೀವ್ ಕೆಲವು ಚಾಪ್ಟರ್ಸ್ ವಿಲ್ ಆಲ್ವೇಸ್ ಸ್ಟೇ ವಿತ್ ಯು Yes. ಅನ್ಓಪನ್ಡ್. ಫಾರ್ ಶೋರ್. ಬಟ್ ಐ ಥಿಂಕ್ ಇವತ್ತು ನಾನು ಮಾತಾಡಿದ್ದು ನಿಮ್ಮ ಹತ್ರ, ಐ ಫೀಲ್ ಲೈಕ್ ಐವ್ ಜಸ್ಟ್ ಬೀನ್ ಲೈಕ್ ಅ ನಾರ್ಮಲ್ ಪರ್ಸನ್ ಟಾಕಿಂಗ್ ಟು ಮೈ ಫ್ರೆಂಡ್ ಅಂತ ಅನಿಸಿದೆ. ಬಿಕಾಸ್ ಐ ಹ್ಯಾವ್ ನಾಟ್ ರಿಸ್ಟ್ರಿಕ್ಟೆಡ್ ಮೈ ಸೆಲ್ಫ್ ಅಂತ ಅನಿಸ್ತು ನನಗೆ. ಐ ಮೀನ್ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಐವ್ ಸ್ಪೋಕನ್ ವಿಚ್ ಐವ್ ನಾಟ್ ಸ್ಪೋಕನ್ ಬಿಫೋರ್ ಅಂತ ಅನಿಸ್ತು. ಸೊ I mean, I don't know if I still have kept something closed, but I still feel that I've opened up a lot. ಕೈಂಡ್ ಆಫ್ ಯು ಬಿಕಾಸ್ ಐ ಥಿಂಕ್ ನಮ್ಮೆಲ್ಲರ ಲೈಫಲ್ಲೂ ದೆರ್ ಆರ್ ಸೋ ಮೆನಿ ಚಾಪ್ಟರ್ಸ್ ದಟ್ ವಿ ಆರ್ ನಾಟ್ ವೆರಿ ಕಂಫರ್ಟಬಲ್ ಟು ಓಪನ್. ಅಂದರೆ ಡಿಪೆಂಡ್ಸ್ ಆನ್ ಹೆಂಗೆ ಬರ್ಕೊಂಡು ಹೋಗಿದ್ದೀವಿ. ಬರ್ಕೊಂಡು ಹೋಗಿರೋದಾ ಬರ್ಸಿರೋದಾ, ಅದು ಕೊನೆಯವರೆಗೂ ಕಾಡೋ ಪ್ರಶ್ನೆ. ಹೌದು, ಆ ಕ್ಯೂರಿಯಾಸಿಟಿ, ಆ ಪ್ರಶ್ನೆನಲ್ಲೇ ಲೈಫು ಕೆಲವು ಸತಿ ಹೌದು. ಆ್ಯಂಡ್ ಮುಗಿಯುತ್ತೆ. ಕೆಲವೊಂದು ಐ ಫೀಲ್ ಲೈಕ್ ತಪ್ಪಂತ ಮನುಷ್ಯರು ಮಾಡೋದು ಅವರೇ ಬರ್ಕೊಳ್ಳೋದು ಅನಿಸುತ್ತೆ. ರೀಸೆಂಟಾಗಿ ನಾನು ಒಂದು ಹೇಳಿದೆ ಯಾರಿಗೋ, ತಪ್ಪು ಮಾಡೋದು ತಪ್ಪಲ್ಲ, ಬಟ್ ತಪ್ಪು ಮಾಡಿ ತಪ್ಪು ಅಂತ ಗೊತ್ತಾದ ಮೇಲೂ ತಪ್ಪು ಮಾಡೋದು ತುಂಬ ತಪ್ಪು ಅಂತ. ಸೊ ದ್ಯಾಟ್ಸ್ ವಾಟ್ ಐ ಬಿಲೀವ್ ಇನ್. ಆ್ಯಂಡ್ ದೇವರು ಅಂತ ಬಂದಾಗ ನಾನು ಅಪ್ಪ ತೀರ್ಕೊಂಡಿದ್ದ ತಕ್ಷಣ ದೇವ್ರಿಗೆ ಒಂದು ಪ್ರಶ್ನೆ ಮಾಡ್ತಿದ್ದೆ, ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಬಟ್ ಐ ಸಮ್ವೇ ಫೀಲ್ ದಟ್ ಇನ್ ದ ಲಾಂಗ್ ರನ್ ಅದಕ್ಕೆಲ್ಲದಕ್ಕೂ ದೇವರು ಒಂದು ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅಂತ. ಎಲ್ಲೋ ಒಂದು ಕಡೆ ಅದು ನಮಗೆ ಯಾವಾಗ ಅದರಿಂದ ಯುನೋ ವೆನ್ ವಿ ಸ್ಟಾರ್ಟ್ ವಾಕಿಂಗ್ ಇನ್ ದಟ್ ಜರ್ನಿ ಅಲ್ಲ, ಉತ್ತರಗಳು ಹಂಗೆ ಕೊಡ್ತಾ ಹೋಗ್ತಾರೆ ದೇವರು. ನಮಗೆಲ್ಲ ಫುಲ್ ಪಿಕ್ಚರ್ ಕಾಣಿಸಿರಲ್ಲ, ಹೋಗ್ತಾ 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 ಹೋಗ್ತಾ. ಫಾರ್ ಎಕ್ಸಾಂಪಲ್, ನಾನು ರಿಲೇಷನ್ಶಿಪ್ ಅಂತ ಬಂದಾಗ ತುಂಬ ಜನರು ಕಳ್ಕೊಂಡ ತಕ್ಷಣ ಬ್ರೇಕಪ್ಸ್ ಆದಮೇಲೆ ಏನಿದು ಅವನನ್ನು ಬಿಟ್ಟೋದ ಅಥವಾ ಒಂದು ಹುಡುಗಿ ಬಿಟ್ಟೋದ್ಲ ಅಂತ ಅಳ್ತಾ ಇರ್ತಾರೆ. ಐ ಮೀನ್ ಈವನ್ ಐ ಹ್ಯಾವ್ ಹ್ಯಾಡ್ ಬ್ರೇಕಪ್ಸ್ ವಿತ್ ಫ್ರೆಂಡ್ಸ್ ಆರ್ ವಾಟ್ ಎವರ್ ಪಾರ್ಟ್ನರ್. ಅವಾಗ ಪ್ರಶ್ನೆ ಮಾಡಿದ್ದೀನಿ ನಾನು ದೇವರಿಗೆ, ಯಾಕೆ ಹಿಂಗಾಯಿತು, ನೀವು ನನ್ನ ಖುಷಿ ನೋಡಿಲ್ವಾ ಅಂತ. ಬಟ್ ಇನ್ ದ ಲಾಂಗರ್ ರನ್ ಐ ಹ್ಯಾವ್ ಮೆಟ್ ಬೆಟರ್ ಪೀಪಲ್. ಸೊ ನನಗೆ ಅವಾಗ ಉತ್ತರ ಸಿಕ್ತು, ದೇವರು ಯಾಕೆ ನನ್ನ ಆ ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ಪಿಂದ ದೂರ ಮಾಡಿದರು ಅಂತ. ದಟ್ಸ್ ಬಿಕಾಸ್ ನಾವು ದೇವ್ರದ್ದು ಫೇವ್ರೆಟ್ ಚೈಲ್ಡ್ ಆಗಿದ್ದಾಗ ನಮ್ಮ ಹತ್ರ ಒಳ್ಳೆಯವ್ರನ್ನೇ ಅವ್ರು ತಂದು ಕೊಡ್ತಾರೆ. ಸೊ ಐ ಥಿಂಕ್ ದಿಸ್ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತ ಅನಿಸುತ್ತೆ. ಆ್ಯಂಡ್ ಇಟ್ಸ್ ಆಲ್ಸೋ ಅ ವೆರಿ ಗುಡ್ ವೇ ಟು ಲೆಟ್ ಗೋ ಆ್ಯಂಡ್ ಮೂವ್ ಆನ್ ಪೀಸ್ಫುಲಿ. ಲೈಕ್ ದೇರ್ ಇಸ್ ಅ ಫೇಮಸ್ ಸೇಯಿಂಗ್ ಅಲ್ಲ, ನೀವು ನೋಡದೆ ಇದನ್ನ ಭಗವಂತ ನೋಡ್ದ, ಅದಕ್ಕೆ ಕೆಲವರನ್ನ ತೆಗೆದ್ಬಿಟ್ಟ ಲೈಫಿಂದ. ನಾನು ಅದನ್ನು ಅರ್ಥ ಮಾಡ್ಕೊಂಡೆ ಲೈಫಲ್ಲಿ. ಮತ್ತು ಇದನ್ನು ಥಿಯರಿ ಯಾರು ನೋಡ್ಬೋದು, ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಆಗಿಲ್ದಿರೋರಿಗೆ ಅಟ್ಲೀಸ್ಟ್ ಬಿಲೀವ್ ಮಾಡೋಕ್ಕೂ ಇಟ್ಸ್ ಅ ಗುಡ್ ಥಿಯರಿ. ಎಸ್, ಡೆಫಿನೆಟ್ಲಿ ಐ ಬಿಲೀವ್ ಇನ್ ಇಟ್ ನೌ ಬಿಕಾಸ್ ಯು ಎಕ್ಸ್ಪೀರಿಯನ್ಸ್. ನಂಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ರಿಯಲೈಸ್ ಆಯಿತು. ಸೊ ನಾನು ಇವಾಗ ದೇವ್ರಿಗೆ ಪ್ರಶ್ನೆನೇ ಮಾಡಲ್ಲ. ಇಫ್ ಎನಿಬಡಿ ಸ್ಟಾಪ್ಸ್ ಟಾಕಿಂಗ್ ಟು ಮೀ ಐ ಬಿ ಲೈಕ್ ಬಾಯ್, ಒಳ್ಳೇದಾಗಲಿ ಅಂತ. ದಟ್ಸ್ ಅಮೇಝಿಂಗ್ ಅದ್ವಿತಿ. ವಿಶ್ ಯು ದ ಬೆಸ್ಟ್. ಥ್ಯಾಂಕ್ ಯು. 2026 ಈಗ ಲೈಫನ್ನು ಸೈಡಿಗೆ ಇಟ್ಟರೆ ಏನು ಎದುರು ನೋಡ್ತಾ ಇದ್ದೀರಾ? ಡೆಫಿನೆಟ್ಲಿ ಐ ವಾಂಟ್ ಟು ಲುಕ್ ಎಟ್ ಮೈ ಪರ್ಸ್ನಲ್ ಲೈಫ್ ಆ್ಯಸ್ ವೆಲ್. ಸೆಟಲ್ ಡೌನ್ ಆಗಬೇಕು ಅಂತ ಡೆಫಿನೆಟ್ ಮೈಂಡಲ್ಲಿದೆ. ಬಿಕಾಸ್ ಆಬ್ವಿಯಸ್ಲಿ ಇವಾಗ ಅಪ್ಪ ಇಲ್ಲ ಅಂದಮೇಲೆ ದರ್ ಶುಡ್ ಬಿ ಸಂಬಡಿ ಎಲ್ಸ್ ಕಮಿಂಗ್ ಟು ಅವರ್ ಫ್ಯಾಮಿಲಿ ಹೂ ವುಡ್ ಯುನೋ ಏನು ಹೇಳ್ತಾರೆ, ಅಪ್ಪ ಸ್ಥಾನ ತುಂಬೋದಕ್ಕಿಂತ ಐ ಡೂ ಬಿಲೀವ್ ದಟ್. ಬಿಕಾಸ್ ಇವಾಗ ನನ್ನ ಪಾರ್ಟ್ನರಾಗಿ ಯಾರು ಬರ್ತಾರೆ, ಐ ವಾಂಟ್ ದೆಮ್ ಟು ಲುಕ್ ಆಫ್ಟರ್ ಮೀ ಆ್ಯಸ್ ಹೌ ಮೈ ಫಾದರ್ ಲುಕ್ಡ್ ಆಫ್ಟರ್ ಮೀ. ಸೊ ನಾನು ಆ ಪ್ಲೇಸ್ನ ತುಂಬೋದು ಅಂತಲ್ಲ, ಬಟ್ ಐ ಥಿಂಕ್ ಐ ವಾಂಟ್ ಸಂಬಡಿ ಟು ಕಮ್ ಟು ಮೈ ಫ್ಯಾಮಿಲಿ ಸೊ ದಟ್ ನಮ್ಮ ಅಮ್ಮಗೂ ಎಲ್ಲ ಯುನೋ, ಬಿಕಾಸ್ ಅಮ್ಮಗೆ ನಾವು ಮದುವೆ ಆಗಬೇಕು ಅಂತ ತುಂಬ ಇದೆ. ಸೊ ಹಾಗಾಗಿ ಆ್ಯಸ್ ಆಫ್ ನೌ ಎಸ್, ದೀಸ್ ಆರ್ ದ ಥಿಂಗ್ಸ್ ಇನ್ ಮೈ ಮೈಂಡ್. ಬಟ್ ಅದ್ರ ಜೊತೆಗೆ ಹೇಳಲೇಬೇಕು ದಟ್ ಐ ಆಮ್ ಲುಕ್ಕಿಂಗ್ ಫಾರ್ವರ್ಡ್ ಟು ಸ್ಟಾರ್ಟ್ ಶೂಟಿಂಗ್ ಫಾರ್ ಅ ಕನ್ನಡ ಫಿಲ್ಮ್. ಬಿಕಾಸ್ ತುಂಬ ಟೈಮ್ ಆಯಿತು ನನ್ನ ಕನ್ನಡ ಸಿನಿಮಾ ರಿಲೀಸ್ ಆಗದೆ. ಸೊ ಎಲ್ಲರೂ ಫ್ಯಾನ್ಸ್ ಕೇಳ್ತಾ ಇದ್ದಾರೆ, ಮ್ಯಾಮ್ ಕನ್ನಡ ಸಿನಿಮಾ ಯಾವಾಗ ಮಾಡ್ತೀರಾ ಅಂತ. ಇದಕ್ಕೆ ಉತ್ತರ
ಅದಕ್ಕೆ ಇವಾಗ ಸದ್ಯಕ್ಕೆ ಜೈ ಸಿನಿಮಾ ZEE5 OTT ಕನ್ನಡ ತುಳು ಎರಡೂ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ. ಸೊ ಅದನ್ನು ನೋಡ್ಬೋದು. ಇನ್ನೊಂದು ಸೈಡಿಂದ ಹೇಳಬೇಕು ಅಂದರೆ, ನನಗೇನಾದರೂ ಕನ್ನಡ ಸಿನಿಮಾ ಆಪರ್ಚುನಿಟಿ ಬಂದರೆ, ನನ್ನ ಕ್ಯಾರೆಕ್ಟರ್ಗೆ ತೂಕ ಇದೆ ಅಂತಂದರೆ, ನಾನು ಅದು ಹೊಸ ಟೀಮ್ ಇರಲಿ, ಯಾವುದೇ ಟೀಮ್ ಇದ್ದರೂ ನಾನು ಪಕ್ಕಾ ಮಾಡ್ತೀನಿ. ಬಿಕಾಸ್ ಇದೇ ನನ್ನೆಲ್ಲ ಕನ್ನಡ ಸಿನಿಮಾಗಳೇ ನಾನು ಕಂಟಿನ್ಯೂ ಮಾಡಬೇಕು ಅಂತ ಆಸೆ ಇರೋದು. ಸೊ ಐ ಹೋಪ್ ಇಟ್ ಹ್ಯಾಪನ್ಸ್ ಇನ್ 2026. ಡೈರೆಕ್ಷನ್ನು ಪ್ರೊಡಕ್ಷನ್ನು ಪ್ಲಾನ್ ಇಲ್ವಾ? ಇಲ್ಲ, ಪ್ರೊಡಕ್ಷನ್ ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಅಪ್ಪಗೇನೆ ತುಂಬ ಜನ ಕೇಳಿದ್ರು. ಬಿಕಾಸ್ ನಮ್ಮದು ಊರಲ್ಲಿ ಗುತ್ತು ಮನೆ, ಬಡಿಲ ಗುತ್ತು ಅಂತ. ಹಂಗಂದ್ರೆ ಗುತ್ತು ಮನೆ, ಅದು ಗುತ್ತು ಮನೆ ಹೆಸರು ಬಡಿಲ ಗುತ್ತು ಅಂತ. ಸೊ ಅಲ್ಲಿ ವಾಯುಪುತ್ರ ಸಿನಿಮಾ, ಅಂಬರೀಷ್ ಸರ್ ಇದು ಚಿರು ಸರ್ಜಾದು, ಮತ್ತು ರಜನಿಕಾಂತ್ ಸರ್ ಸಿನಿಮಾಗಳು ಇದೆಲ್ಲ ಶೂಟಿಂಗ್ ಆಗಿದೆ. ಸೊ ನಾನು ಚಿಕ್ಕ ವಯಸ್ಸಿಂದನೇ ಶೂಟಿಂಗ್ ನೋಡಿದ್ದೀನಿ, ಆಯಿತಾ. ಬಟ್ ನಂಗೆ ಇಷ್ಟನೇ ಇರಲಿಲ್ಲ. ಬಿಕಾಸ್ ಒಂದು ಕಡೆಯಿಂದ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳ್ತಾರಲ್ಲ ಶೂಟಿಂಗಲ್ಲಿ. ವಿ ಯೂಸ್ ಟು ಬಿ ಲೈಕ್, ಏನು ಇವ್ರು ನಮ್ಮನ್ನೇ ಓಡಿಸ್ತಾರಾ ಅಂತೆಲ್ಲ ಹೇಳ್ತೀವಿ. ಬಟ್ ಸಿ ಐರನಿ ಆಫ್ ಲೈಫ್, ನಾನು ಅಲ್ಲೇ ಬಂದು. ಸೊ ಇನ್ಫ್ಯಾಕ್ಟ್ ರಜನಿಕಾಂತ್ ಸರ್ ಜೊತೆ ಅಪ್ಪ ಐ ಮೀನ್ ಶೂಟಿಂಗ್ ನಡೀತಿದ್ದಾಗ ಐ ವಾಸ್ ನಾಟ್ ದೇರ್, ಐ ಗೆಸ್. ಐ ವಾಸ್ ನಾಟ್ ಬಾರ್ನ್, ಐ ಗೆಸ್. ಆ ಟೈಮಲ್ಲಿ ಯಾವ ಸಿನಿಮಾ ಅದು? ಇಟ್ಸ್ ಅ ಪ್ರಿಟಿ ಫೇಮಸ್ ಸಿನಿಮಾನೇ, ಹಳೆ ಸಿನಿಮಾ, ನಂಗೆ ಮರ್ತೋಯ್ತು ಹೆಸರು. ಅದರಲ್ಲಿ ಅಪ್ಪಗೆ ರಜನಿಕಾಂತ್ ಸರ್ ಫೋರ್ಸ್ ಮಾಡಿದ್ದಾರೆ ಡಾಕ್ಟರ್ ರೋಲ್ ಮಾಡೋಕ್ಕೆ. ನಮ್ಮ ಅಪ್ಪ ಅದನ್ನು ಎಷ್ಟು ಕೊಚ್ಕೋತಿದ್ರಂದರೆ, ರಜನಿಕಾಂತ್ ಸರ್ ನನ್ನನ್ನು ಕೇಳಿದರು. ಬಟ್ ಹಿ ಡಿಂಟ್ ಡೂ ಇಟ್. ಈಸ್ ಲೈಕ್, ನನಗೆ ಆ್ಯಕ್ಟಿಂಗ್ ಎಲ್ಲ ಇಷ್ಟ ಇಲ್ಲ ಅಂತ. ಸೊ ನನಗೇನಂದರೆ ಶೂಟಿಂಗ್ಸ್ ಇದೆಲ್ಲ ಐ ಬೀನ್ ಸೀಯಿಂಗ್ ಫ್ರಮ್ ವೆರಿ ಯಂಗ್ ಏಜ್. ಸೊ ಹಾಗಾಗಿ ಇಟ್ಸ್ ಲೈಕ್, ನಾನು ಇವಾಗ ಇದೇ ಫೀಲ್ಡಲ್ಲಿ ಬಂದಿರೋದು, ಐ ಥಿಂಕ್ ಇಟ್ ವಾಸ್ ಲೈಕ್ ಸರ್ಕಲ್ ಆಫ್ ಲೈಫ್ ಕಮಿಂಗ್ ಇನ್ ಫುಲ್ ಸರ್ಕಲ್ ಥರ. ಸೊ ಯಾ, ಅಮೇಝಿಂಗ್ ಅದ್ವಿತಿ. ಇನ್ನೂ ಸಾಕಷ್ಟು ಪುಟಗಳಿದೆ, ಚಾಪ್ಟರ್ಸ್ಗಳಿದೆ. ಅದೇ ಕುತೂಹಲ, ಅದೇ ಒಂದು ನಂಬಿಕೆ ಮತ್ತು ಒಳ್ಳೊಳ್ಳೆ ಕನಸುಗಳು, ಗುರಿ, ಮೌಲ್ಯಗಳ ಜೊತೆಗೆ ಆ ಎಲ್ಲ ಪುಟಗಳನ್ನು ಭರಿಸೋ ಶಕ್ತಿ ನಿಮ್ಮೊಳಗಡೆ ಇರುವಂಥ ಪರಮಾತ್ಮ ಅನ್ಬೇಕಾ, ಆತ್ಮ ಅನ್ಬೇಕಾ ಗೊತ್ತಿಲ್ಲ, ದೊಡ್ಡ ಮಾತಾಗುತ್ತೆ. ಮೇ ದ ಎನರ್ಜಿ ಡ್ರೈವ್ ಯು, ಆ್ಯಂಡ್ ಮೇ ದಿ ಅನ್ನೋನ್ ಆಲ್ವೇಸ್ ಪ್ರೊಟೆಕ್ಟ್ ಯು, ಗೈಡ್ ಯು, ಆ್ಯಂಡ್ ಸ್ಟೇ ಕನೆಕ್ಟೆಡ್ ಇಂಟರ್ನಲಿ. ಒಳಗೆ ನೋಡ್ತಿರೋ, ಆಚೆ ನೋಡ್ತಿರೋ, ದ ಜರ್ನಿ ವಿಲ್ ಪ್ರಾಬ್ಲಿ ಟೆಲ್ ಯು ಮೋರ್. ಸೊ ಐ ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್ ಕಮಿಂಗ್ ಟು ಇವತ್ತಿನ ನಮ್ಮ ಜಸ್ಟ್ ಕ್ಯೂರಿಯಸ್ ಕನ್ನಡ. ಐ ಆಮ್ ವೆರಿ ವೆರಿ ಹ್ಯಾಪಿ. ನಿಮಗೆ ಗೊತ್ತು ನಾನು ಎಷ್ಟು ಕಾಯ್ತಾ ಇದೆ ಅಂದರೆ, ಹೇಳ್ತಾರಲ್ಲ ಎಲ್ಲದಕ್ಕೂ ಟೈಮ್ ಕೂಡಿ ಬರಬೇಕು ಅಂತ. ಆ್ಯಂಡ್ ಐಮ್ ಲೈಕ್ ಓಕೆ ಫೈನಲಿ ಅಂತ. ನನಗೆ ನಿಜ ಫುಲ್ ಎಕ್ಸೈಟ್ಮೆಂಟು. ಬಿಕಾಸ್ ಐ ಥಿಂಕ್ ನಿಮ್ಮ ಪಾಡ್ಕಾಸ್ಟ್ಗಳನ್ನು ನಾನು ತುಂಬ ನೋಡಿದ್ದೀನಿ. ಆ್ಯಂಡ್ ಸಿ, ಎನರ್ಜಿ ಅಂತ ಹೇಳಿದ್ರಿ, ವೆನ್ ಅನ್ ಎನರ್ಜಿ ಈಸ್ ಆಲ್ಮೋಸ್ಟ್ ಲೈಕ್ ಮ್ಯಾಚಿಂಗ್, ಅಂಥವ್ರ ಜೊತೆ ನಾವು ಮಾತಾಡಬೇಕು, ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದೇ ಇರುತ್ತೆ. ಆ್ಯಂಡ್ ಐ ವಾಸ್ ಒನ್ ಪರ್ಸನ್ ಲೈಕ್ ದಟ್ ವಾಸ್ ವೇಟಿಂಗ್ ಟು ಬಿ ಹಿಯರ್ ಆನ್ ಯೋರ್ ಶೋ. ಫೈನಲಿ ಇಟ್ ಹ್ಯಾಪನ್. ಆ್ಯಂಡ್ ಒಂಥರ ಹೇಳ್ತಾರಲ್ಲ, ಹಾರ್ಟಲ್ಲಿ ಹೆವಿ ಆಗಿರುತ್ತೆ, ಸಡನ್ನಾಗಿ ಲೈಟ್ ಫೀಲ್ ಆಗ್ತದೆ ಅಂತ. ನಿಮ್ಮ ಹತ್ರ ಮಾತಾಡಿ ಟಾಕಿಂಗ್ ಅಬೌಟ್ ಮೈ ಹೋಲ್ ಜರ್ನಿ ಆ್ಯಂಡ್ ಎವ್ರಿಥಿಂಗ್, ಇಟ್ಸ್ ರಿಯಲಿ ಮೇಡ್ ಮೀ ಹ್ಯಾಪಿ. ಆ್ಯಂಡ್ ನಿಮಗೂ ಕೂಡ ಐ ಥಿಂಕ್ ಯು ಹ್ಯಾವ್ ಬೀನ್ ಅ ಅಮೇಝಿಂಗ್ ಸೋಲ್. ದಟ್ಸ್ ಅ ರೀಸನ್ ಐ ಟೋಲ್ಡ್ ಯು. ಸೀರಿಯಸ್ ಅಂತೆ ಅನ್ನೋದು ನೀವೊಂದು ಟ್ರೆಂಡ್ ಥರ ಮಾಡಿಬಿಟ್ರಿ ಇನ್ ದ ಮಾರ್ಕೆಟ್. ಆ್ಯಂಡ್ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು ಅಂತಲೂ ಹೇಳಿದೆ. ಬಿಕಾಸ್ ದಟ್ ಈಸ್ ಟ್ರೂ. We all go through hardships, but I think end of the day ಅವರು ಒಳ್ಳೆಯದನ್ನೇ ಮಾಡ್ತಾರೆ. ಸೊ ಹೌದು, ಐ ಥಿಂಕ್ ಯು ಶುಡ್ ಜಸ್ಟ್ ಬಿಲೀವ್, Yes. ವರ್ಕ್ ಹಾರ್ಡ್, ಎಸ್, ಆ್ಯಂಡ್ ಲೀವ್ ದ ರಿಸಲ್ಟ್. ಅಷ್ಟೆ. ಆ್ಯಂಡ್ ಬಂದಾಗ ಅದನ್ನು ಕೋಡು ಕೊಂಬು ಮಾಡಿಕೊಳ್ಳದೆ ಬಿ ಹಂಬಲ್. ಯಾ, ಆ್ಯಂಡ್ ಐ ವಾಂಟ್ ಟು ಟೆಲ್ ಯು ಅ ಥ್ಯಾಂಕ್ ಯು. ಬಿಕಾಸ್ ಅಟ್ಲೀಸ್ಟ್ ನೀವು ನನ್ನ ಬಗ್ಗೆ ಯೋಚನೆ ಮಾಡಿದ್ರಿ. ಓಕೆ, ಶಿ ಹ್ಯಾಸ್ ಟು ಕಮ್ ಹಿಯರ್. I mean, there are a lot of big people who have sat here. So, our jote, you have made me a part of your show. So, thank you for that. We take that back because I believe ನಾವು ಕೆಲವು ಸತಿ ದೊಡ್ಡವರು ಚಿಕ್ಕವರು ಇವೆಲ್ಲ ನಾವುಗಳೇ ಹಾಕೋ ಲೇಬಲು. ಐ ಥಿಂಕ್ ಎವ್ರಿ ಹ್ಯೂಮನ್ ಇಸ್ ಸೋ ಸ್ಪೆಷಲ್. ಅವ್ರ ಜರ್ನಿನೂ ಅಷ್ಟೇ ಸ್ಪೆಷಲ್. ಸೊ ಐ ಥಿಂಕ್ ಇಟ್ ಈಸ್ ಪ್ರಾಬ್ಲಿ a request to everybody saying don't put labels to people, ಅಲ್ವಾ? True. And sometimes I feel ದೊಡ್ಡದು ಅನ್ನೋದು ನಮ್ಮ ವ್ಯಕ್ತಿತ್ವದ ಮೇಲೆ ಡಿಸೈಡ್ ಆಗಬೇಕೆ ಹೊರತು ಪೊಸಿಷನ್ ಅಲ್ಲಿಂದಲ್ಲ. ಯಾ, ಐ ಮೀನ್ ನನಗೂ ಗೊತ್ತಿದೆ. ಬಟ್ ಅದು ಏನು ಗೊತ್ತಾ, ಲೈಕ್ ಸಮ್ಟೈಮ್ಸ್ ಐ ಫೀಲ್ ಐ ಆಮ್ ಯಂಗ್ ಟೂ ಏನು ಹೇಳ್ತಾರೆ, ಟೂ ಯಂಗ್ ಇನ್ ಮೈ ಮೈಂಡ್ ಅನಿಸುತ್ತೆ. ಐ ಬಿ ಲೈಕ್ ಇನ್ನೂ ನಾನು ಬೆಳೆದಿಲ್ಲ ಅಂತಲೇ ನನ್ನ ಫೀಲಿಂಗ್. ಬೆಳೆದಿಲ್ಲ ಅಂತಂದರೆ ಇವನ್ ದೋ ಹ್ಯಾವ್ ಅಚೀವ್ಡ್ ವಾಟ್ ಎವರ್ ಸೋ ಮೆನಿ ಪೀಪಲ್ ಕಾನ್ ಡೂ, ಬಟ್ ಸ್ಟಿಲ್ ಐ ಫೀಲ್ ಐ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಅಚೀವ್. ನನ್ನ ಮೈಂಡಲ್ಲಿ ಹೇಳ್ತಾನೆ ಇರ್ತೀನಿ ಹಂಗಿರೋದ್ರಿಂದನೇ ನಾನು ಹೇಳ್ತಿದ್ದೀನಿ. ಐ ಥಿಂಕ್ ಇಟ್ಸ್ ನಥಿಂಗ್ ಟು ಡೂ ವಿತ್ ಇದು.
ಬಟ್ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆನ್ ಯೋರ್ ಶೋ. ಐ ಆಮ್ ಸೂಪರ್ ಎಕ್ಸೈಟೆಡ್ ಇವಾಗ ನಾನು ಏನು ಮಾತಾಡಿದ್ದೀನಿ ಅಂತ ಕೇಳೋಕ್ಕೆ. ರೆಡಿ ಟು ಲುಕ್ ಅಟ್ ಯುವರ್ ಓನ್ ಸೆಲ್ಫ್ ಯಾ ಅಗೇನ್. ಯಾ ಸೊ ಸೂಪರ್. ಬರುವಂಥ Yeah. ಪ್ರತಿಯೊಂದು ಗೆಸ್ಟ್ಗೂ ವಿ ಗಿವ್ ಅ ಟಾಸ್ಕ್, 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡ್ಬೇಕು ನೀವಂತ. ಸೊ ನಿಮ್ಮ ಪ್ರಕಾರ ಯಾರು ಈ ಕುರ್ಚಿನಲ್ಲಿ ಕೂರಬೇಕು, ಅವ್ರ ಲೈಫನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು? ಓಹ್, ಫಸ್ಟ್ ನಾನು ಆಬ್ವಿಯಸ್ಲಿ ಅಶ್ವಿತಿ ಅಂತ ಅಶ್ವಿತಿ. ಹೇಳ್ತೀನಿ. ಬಿಕಾಸ್ ಅವರ ಜರ್ನಿ ನನ್ನ ಜರ್ನಿಗಿಂತ ತುಂಬ ಡಿಫ್ರೆಂಟ್ ಇದೆ. ಐವ್ ಪರ್ಸ್ನಲಿ ಸೀನ್ ಇಟ್, ಬಟ್ ನಾಟ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಹರ್ಡ್ ಇಟ್, ವಿಚ್ ಐ ಮೈ ಸೆಲ್ಫ್ ನೋ ಇಟ್ ಅಷ್ಟೇ. ಸೊ ಐ ಥಿಂಕ್ ಜನರಿಗೂ ಗೊತ್ತಾಗಬೇಕು ದಟ್ ಯು ನೋ ವಾಟ್ ಅದ್ವಿತಿ, ಹೂ ಇಸ್ ಅದ್ವಿತಿ ಆ್ಯಂಡ್ ಹೂ ಇಸ್ ಅಶ್ವಿತಿ ಅಂತ, ಇನ್ಸ್ಟೆಡ್ ಆಫ್ ಆಲ್ವೇಸ್ ಫ್ರೇಮಿಂಗ್ ಅಸ್ ಟುಗೆದರ್ ಫಾರ್ ಎವ್ರಿಥಿಂಗ್. ನಮ್ಗೆ ಅದು ಇಬ್ರಿಗೂ ಇಷ್ಟ ಆಗಲ್ಲ. ಎಲ್ಲದಕ್ಕೂ ಜೋಡಿ ಥರನೇ ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ಬಿಕಾಸ್ ಅವ್ರ ಲೈಫೇ ಬೇರೆ, ನನ್ನ ಲೈಫೇ ಬೇರೆ. ಒನ್ ಇಸ್ ಹರ್. ಆಮೇಲೆ ಓ ಗಾಡ್. ಸೊ ವೈಲ್ ಯು ಥಿಂಕ್, ನಾನೊಂದು ಬುಕ್ ಸೈನ್ ಮಾಡ್ತೀನಿ. ದಿಸ್ ಈಸ್ ಅ ಬುಕ್ ಕಾಲ್ಡ್ 19 Keys to Unlock the Door to Eternal Bliss, ಹಾಂ, ಹ್ಯಾಪಿನೆಸ್ ಸೀಕ್ರೆಟ್ ಅಂತ. ಆಲ್ ದಿಸ್ ಐಲ್ ರೀಡ್. Yeah, because this kind of books where it is something that's going to encourage me, motivate me and open my brains, I like to read. ಹೊಸ ದೃಷ್ಟಿಕೋನಗಳನ್ನು ತರಿಸೋ ವಿಚಾರಗಳಿವೆಲ್ಲ. ಸೊ ನಾನೇನು ಬರ್ದೀನಿ ಹೇಳ್ತೀನಿ, ಅಲ್ಲಿವರೆಗೂ ಬಹುಶಃ ಹೊಳಿಬೋದು ನಿಮಗೆ. ಐ ಹ್ಯಾವ್ ಜಸ್ಟ್ ರಿಟನ್ ಸಮಥಿಂಗ್ ವೆರಿ ಸಿಂಪಲ್. ಡಿಯರ್ ಅದ್ವಿತಿ, ಬಿ ಯು, ಎಕ್ಸ್ಪ್ಲೋರ್ ಆ್ಯಂಡ್ ರೋರ್ ಥ್ರೂ ದ ಜರ್ನಿ ಆಫ್ ಲೈಫ್. ಪಿಕ್ಚರ್ ಅಭಿ ಬಾಕಿ ಹೇ, ಇನ್ನೂ ಇಂಟರ್ವಲ್ ಕೂಡ ಬಂದಿಲ್ಲ ಅಂತ ನಿಮಗೆ ಬರ್ದೀನಿ. ನಿಮ್ಮ ಲೈಫ್ ಪಿಕ್ಚರು ಇನ್ನೂ ತುಂಬ ಬಾಕಿ ಇದೆ, ಇನ್ನು ಇಂಟರ್ವಲ್ ಕೂಡ ಬಂದಿಲ್ಲ, ತಲೆ ಕೆಡ್ಸ್ಕೊಬಿಡಿ ಅಂತ. ಸೊ ಇನ್ನು ಇಂಟರ್ವಲ್ಲು ಬಂದಿಲ್ಲ, ಎಂಜಾಯ್. ಓಕೆ, Yeah. Thank you. There you go. Thank you so much. Thank you. here's one music pillow from Repose. Oh, thank you. You're welcome. ಸೊ ಟುಡೇ ಏನನ್ನ ಹೇಳಿ ಶೋನ ಮುಗಿಸ್ಲಿ. ವಿ ಸ್ಪೋಕ್ ಸೋ ಮಚ್ ಅಬೌಟ್ ಮೆಂಟಲ್ ಹೆಲ್ತ್, ಆಕ್ಸೆಪ್ಟಿಂಗ್ ನಮ್ಮ ಭಾವನೆಗಳು, ಫೀಲಿಂಗ್ಸು. ಭಾವನೆಗಳ ಬಗ್ಗೆ ಎಲ್ಲೋ ಒಂದು ಓದಿದೆ, ಈ ಭಾವನೆಗಳು ಹೆಂಗಂದರೆ ಸುಮ್ಮನೆ ಈ ವಿಸಿಟರ್ಸ್ ಥರ ನೋಡಬೇಕಂತೆ, ಬರ್ತಾರೆ ಹೋಗ್ತಾರೆ ಅಷ್ಟೇ. ಅದನ್ನು ಪರ್ಮನೆಂಟಾಗಿ ನಾವೆಲ್ಲ ಕೂಡಿಸ್ಕೊಂಬಿಡ್ಬಾರ್ದಂತ. ಇಟ್ಸ್ ಅ ಸಿಂಪಲ್ ಲೈನ್, ವೆರಿ ಟಫ್ ಟು ಫಾಲೋ, ರೈಟ್? ಸೊ ನೆಕ್ಸ್ಟ್ ಟೈಮ್ ವೆನ್ ಎವರ್ ಯು ಆರ್ ಫೀಲಿಂಗ್ ಸಮಥಿಂಗ್, ಆ್ಯಂಗರ್, ಫ್ರಸ್ಟ್ರೇಷನ್, ಸ್ಯಾಡ್ನೆಸ್, ಸುಮ್ಮನೆ ಬರ್ತಾರೆ ಕೂತ್ಕೊತಾರೆ ಹೋಗ್ತಾರೆ ಥರ ನೋಡ್ತಾ ಇರಿ. ಅಲ್ಲೇ ಪರ್ಮನೆಂಟಾಗಿ ಬಾಪ ಅತಿಥಿ ಅಂದ್ಕೊಂಡು ನಿಮ್ಮದೇ ತಿಥಿ ಮಾಡ್ಕೋಬೇಡಿ ಅಂತ ಒಂದು ಸಿಂಪಲ್ ಲೈನ್ ಹೇಳ್ತಾ, ಐ ಹೋಪ್ ನಮ್ಮ ಅದ್ವಿತಿಯವರ ಲೈಫ್ ಹ್ಯಾಸ್ ಕೈಂಡ್ ಆಫ್ ಮೇಡ್ ಯು ಥಿಂಕ್, ಮೇಡ್ ಯು ಕ್ವೆಶ್ಚನ್ ಲೈಫ್, ಮೇಡ್ ಯು ಅಂಡರ್ಸ್ಟ್ಯಾಂಡ್ ಲೈಫ್ ಥ್ರೂ ಹರ್ ಲೆನ್ಸ್. ಆ್ಯಂಡ್ ಇದ್ರ ಜೊತೆಗೆ ಕೆಲವು ಸತಿ ಅವ್ರವ್ರ ಲೈಫ್ದು ಕೆಲವು ಘಟನೆಗಳು ಓಪನ್ ಆದಾಗ ನಾವು ಟ್ಯಾಲಿ ಮಾಡ್ಕೊತೀವಿ. ಓ, ಈ ಸಿಚುವೇಷನಲ್ಲಿ ನಾವು ಇದ್ದಿದ್ರೆ, ಓ ನಮ್ಮ ಲೈಫಲ್ಲೂ ಹೀಗಾಗಿದ್ರೆ, ಅಥವಾ ಇಟ್ ಕ್ಯಾನ್ ಬಿ ದ ಅದರ್ ವೇ ಅರೌಂಡ್. ಅಟ್ಲೀಸ್ಟ್ ಓಕೆ, ಐ ಹ್ಯಾವ್ ನಾಟ್ ಗಾನ್ ಥ್ರೂ ದಿಸ್, ಐ ಡೋಂಟ್ ನೋ ವಾಟ್ ದ ರಿಫ್ಲೆಕ್ಷನ್ಸ್ ಆರ್. ಡೆಫಿನೆಟ್ಲಿ ಲುಕ್ ಫಾರ್ವರ್ಡ್ ಟು ಸಿ ನಿಮ್ಮ ಭಾವನೆಗಳು ಹೇಗೆ ಇವತ್ತು ನಮ್ಮ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಐ ಹೋಪ್ ಅಟ್ಲೀಸ್ಟ್ ಒಂದು 70 to 80% ಆಫ್ ನಿಮ್ಮ ಲೈಫ್ ಓಪನ್ ಆಗಿದೆ ಅಂತ. A lot. ನಾನು ಅದೇ ಹೇಳಿದ್ದು, ಐ ಆಮ್ ಜಸ್ಟ್ ಫೀಲಿಂಗ್ ಸೋ ಲೈಟ್ ರೈಟ್ ನೌ, ಬಿಕಾಸ್ ಐ ಥಿಂಕ್ ಒಂಥರ ದೆರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಹ್ಯಾವ್ ಸ್ಪೋಕನ್ ಔಟ್ ವಿಚ್ ಹ್ಯಾವ್ ನನಗೆ ಗೊತ್ತಿರಲಿಲ್ಲ ಐ ಕುಡ್ ಟಾಕ್ ಲೈಕ್ ದಿಸ್ ಅಂತ. ಮೇ ಬಿ ಇಟ್ಸ್ ಔಟ್ ಆಫ್ ದ ಎಕ್ಸ್ಪೀರಿಯನ್ಸಸ್ ದಟ್ ಹ್ಯಾವ್ ಹ್ಯಾಡ್ ಇನ್ ಮೈ ಲೈಫ್ ಅಂತ ಅನಿಸುತ್ತೆ. ಕೀಪ್ ಗೋಯಿಂಗ್ ಅದ್ವಿತಿ, ವಿಶ್ ಯು ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಟಿಲ್ ನೆಕ್ಸ್ಟ್ ಟೈಮ್. ಕೊನೆಯದಾಗಿ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರನ್ನು ನಾಮಿನೇಟ್ ಮಾಡ್ತೀರಾ ಅಂತ. ಈಗ ಅದ್ವಿತಿ ಸರ್ದಿ ಹೊಳಿತಾ ಇನ್ನೂ 2 ಹೆಸರು. ಎನಿಬಡಿ ಅದ್ವಿತಿ, ಲೈಕ್ ಕ್ರಿಕೆಟರ್ಸ್, ಪಾಲಿಟಿಷಿಯನ್ಸ್, ರೈಟರ್ಸ್, ಆ್ಯಕ್ಟರ್ಸ್, ಅನ್ಸಂಗ್ ಹೀರೋಸ್, ಪೀಪಲ್ ಫ್ರಮ್ ಆ್ಯಕ್ಚುಲಿ ಮಂಗಳೂರಲ್ಲಿ ಒಬ್ಬರು ಇದ್ದಾರೆ. ಐ ಮೀನ್, ವೈ ಡೋಂಟ್ ಯು ನಾಮಿನೇಟ್? ಈಗ ಕೊರಗಜ್ಜ ಬಗ್ಗೆ ಮಾತಾಡಿದ್ರಲ್ಲ, ಆ ದೇವಸ್ಥಾನದಿಂದ ನೀವು ಏನಾರು ಐ ನಾಮಿನೇಟ್ ಥಾಟ್ ದ್ಯಾಟ್, ಬಟ್ ಏನಂದ್ರೆ ಅವ್ರಿಗೆ ಇದೆಲ್ಲ ಮಾತಾಡಿ ಗೊತ್ತಿಲ್ಲ, ಸೊ ಹೇಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ಐ ಆ್ಯಕ್ಚುಲಿ ಥಾಟ್ ಅಬೌಟ್ ಇಟ್, ಬಟ್ ಅದೇ ಓಕೆ ಫಾರ್ ಇಟ್ ಅಂತ ನನಗೆ ಗೊತ್ತಿಲ್ಲ. ಸೊ ನಾಮಿನೇಟ್ ಮಾಡಿ ಕೊರಗಜ್ಜ ಕರೆಸ್ಕೋತಾರೆ. ಓಕೆ, ಇನ್ಫ್ಯಾಕ್ಟ್ ಈ ಶೋ ಸ್ಟಾರ್ಟ್ ಆಗೋಕ್ಕೆ ಕೊರಗಜ್ಜ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್. ಹೌದು, ರಿಯಲಿ? ಅಂದರೆ ನಾನು ಮಂಗಳೂರಿಗೆ ಯಾವುದೋ ವಾಚ್ದು ಬ್ರ್ಯಾಂಡ್ ಶೂಟ್ಗೆ ಅಂತ ಇನ್ಫ್ಲೂಯೆನ್ಸರಾಗಿ ಬಂದಿದ್ದೆ. ಬೇಗ ಶೂಟ್ ಮುಗ್ದೋಗಿತ್ತು, ಇನ್ನೇನು ಹೊರಟಿದ್ದೆ. ಅಷ್ಟೊತ್ತಿಗಾಗಲೇ ಕೊರಗಜ್ಜ ಅಂತ ನಾನು ಕೇಳಿದ್ದೆ. ಕ್ಯಾಬ್ ಡ್ರೈವರ್ ಬಂದುಬಿಟ್ಟು, ಇನ್ನೂ ಸಮಯ ಉಂಟಲ್ಲ, ಬನ್ನಿ ಇಲ್ಲೇ ಕೊರಗಜ್ಜಗೆ ಹೋಗಿ ಬರುವ ಅಂದರು. ಒಯ್ ಕರೆಕ್ಟ್ ಅಲ್ವಾ, ನಾನು ಇನ್ನು ಅಷ್ಟು ದಿವಸದಿಂದ ಕೇಳಿದ್ನಲ್ಲ, ಅವ್ನ ಕೈ ನೋಡೇ ಬಿಡೋಣ ಅಂದ್ಬಿಟ್ಟು ಮಂಗಳೂರಲ್ಲಿ ಅಶೋಕ್ ನಗರಲ್ಲಿ ಇದೆಯಲ್ಲ, ಇದಕ್ಕೆ ಮೂಲಸ್ಥಾನನೂ ಅಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗಿ, ನಾನು ಒಳಗಿರಲಿಲ್ಲ ಕೂಡ,
ನನ್ನ ಡ್ರೈವರ್ನು ಕೇಳಿದೆ, ನಾನು ಬರೋಂಗಿರಲ್ಲ ಅನ್ಸುತ್ತೆ, ನೀವೇ ಹೋಗ್ಬಿಟ್ಟು ನಂಗೆ ಗೊತ್ತಿಲ್ಲ ಅದು ದೈವ ಹೇಗೆ ಅಂತ ಅಲ್ಲ, ನಮ್ಮದಲ್ಲಿ ಟೆಂಪಲ್ಗೆ ನಾವು ಹೋಗೋಂಗಿರಲ್ಲ. ಸೊ ಅವರೇ ಹೋಗಿ ಬೀಡ ಚಕ್ಕಲಿ ಎಲ್ಲ ಇಟ್ಬಿಟ್ಟು ಬಂದರು. ಸೊ ನಾನು ನಮಸ್ಕಾರ ಹಾಕೊಂಡು ಬಂದೆ. ಸೊ ನಾನು ಕೇಳಿದ್ದೆ, ಅವತ್ತು ಹೇಳಿದ್ದೀನಿ ತುಂಬ ಸತಿ ಇದನ್ನು, ನಾನು ಕರೆದವರೆಲ್ಲರೂ ಬರಬೇಕು ಶೋಗೆ ಅಂತ, ಕರೆಸ್ಕೊಂಡಿದ್ದಾರೆ ಕೊರಗಜ್ಜ, ಹಾಗಾಗಿ ನಾನು ಹೇಳಿದ್ದು. ಸೊ ಓಕೆ, ಹಾಗಾದರೆ ಹೆಸರು ಪರ್ಟಿಕ್ಯುಲರ್ ಆಗಿ ಯಾರ್ದು ಹೇಳಲ್ಲ, ಬಟ್ ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿಯಿಂದ ಇವಾಗ ನಾವೇ ಟ್ರಸ್ಟಿಗಳು ಸುಮಾರು, ಅಂದರೆ ನಮ್ಮ ಫ್ಯಾಮಿಲಿಯಿಂದ ಅಣ್ಣ ಟ್ರಸ್ಟಿ, ಬಟ್ ಆ ಥರ ನಮ್ಮ ಫ್ಯಾಮಿಲಿ ಪೂರ್ತಿ ಅವರು ಟ್ರಸ್ಟೀಸ್ ಅದಕ್ಕೆ. ಸೊ ಅದರಿಂದ ಯಾರಾದರೂ ಒಬ್ಬರು ಇಲ್ಲಿ ಬರಲಿ. ಅಂದರೆ ಕೊರಗಜ್ಜರ ಮಹಿಮೆ, ಅವ್ರದ್ದು ಮೂಲ ಸ್ಥಾನದ ವಿಚಾರಗಳು, ಹೌದು, ಹೇಗೆ ನೋಡ್ಬೇಕು ಅವರನ್ನು ಅಂತ ತುಂಬ ತಪ್ಪು ಕಲ್ಪನೆಗಳಿದೆ. ಡೆಫಿನೆಟ್ಲಿ. ಬಿಕಾಸ್ ಏನಾಗ್ತಿದೆ ಇವಾಗ ಅಂದರೆ, ನನಗೆ ರೀಸೆಂಟಾಗೂ ನಮ್ಮದು ಡಿಸ್ಕಷನ್ ಇದೇ ಆಯಿತು. ತುಂಬ ಜನ ಇದನ್ನು ಕಮರ್ಷಿಯಲಿ ಮಾಡ್ತಿದ್ದಾರೆ, ವಿಚ್ ನಮಗೆ ನಿಜವಾಗ್ಲೂ, ಬಿಕಾಸ್ ನಮ್ಮದು ಮೂಲಸ್ಥಾನ ಆಗಿರೋದ್ರಿಂದ ವಿ ಆರ್ ಫಾಲೋವಿಂಗ್ ಎವ್ರಿಥಿಂಗ್ ಆ್ಯಸ್ ಪರ್ ಮುಂಚೆದು ಟ್ರೆಡಿಷನ್. ಹೇಗಾದರೆ 6:30 ನಂತರ ಹೆಣ್ಮಕ್ಳನ್ನ ನಾವು ಒಳಗಡೆ ಬಿಡಲ್ಲ, ದೀಪದ್ದು ಲೈಟ್ ಕೂಡ ಒಳಗಡೆ ಇರಲ್ಲ, ಒಂದೇ ಒಂದು ಲೈಟ್ ಕೂಡ ಇರಲ್ಲ ಒಳಗಡೆ. ಈವನ್ ಟುಡೇ. ಆ್ಯಂಡ್ ನಮ್ಮದು ನೇಮ ಎಲ್ಲ ಇದು ನೇಮ ಅಂತೀನಿ, ಅಜ್ಜದ ಕೋಲ ಇದ್ದಾಗ ಹುಡುಗಿರಿಗೆ ಎಂಟ್ರಿನೇ ಇಲ್ಲ. ಸೊ ನಾನು ನೋಡೇ ಇಲ್ಲ ಕೋಲ. ಹುಡುಗರಿಗೆ ಸೋ ಮಚ್. ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ನನಗೆ ಜಾಸ್ತಿ ಇದ್ರ ಬಗ್ಗೆ ನಾನು ಯಾಕೆ ಮಾತಾಡಲ್ಲ ಅಂತಂದರೆ, ಐ ಥಿಂಕ್ ಐ ಆಮ್ ಟೂ ಸ್ಮಾಲ್ ಟು ಟಾಕ್ ಅಬೌಟ್ ಇಟ್. ಆ್ಯಂಡ್ ನನ್ನಿಂದ ಏನಾದರೂ ತಪ್ಪಾಗ್ಬಿಟ್ರೆ ಅನ್ನೋ ನನಗೊಂದು ಭಯ ಇದೆ. ಬಟ್ ನನಗೆ ಗೊತ್ತಿರೋ ಅಷ್ಟು ಇದು, ಬಿಕಾಸ್ ಆಬ್ವಿಯಸ್ಲಿ ನಮ್ಮ ಮನೆಯವರೇ ಅದನ್ನೆಲ್ಲ ನೋಡ್ಕೊಳ್ಳಿದ್ರೆ, ನಾನು ಆಫೀಸ್ಗೆ ಹೋದಾಗ ಇಫ್ ಐ ನ್ಯೂ ದಟ್ ಯು ಬಿಲೀವ್ ಇನ್ ಕೊರಗಜ್ಜ, ಐ ವುಡ್ ಹ್ಯಾವ್ ಗಾಟ್ ದ ಬುಕ್ ಎಟ್ ಲೀಸ್ಟ್. ಯಾಕಂದರೆ ನಮ್ಮ ಆಫೀಸಲ್ಲಿ ನಾವು ಪ್ರತಿಯೊಬ್ಬರಿಗೂ ಒಂದು ಬುಕ್ ಬಂದರೆ ಆರ್ಟಿಸ್ಟ್, ಅದು ಇಂಗ್ಲೀಷ್ ಆ್ಯಂಡ್ ಕನ್ನಡದಲ್ಲಿ ಎರಡರಲ್ಲೂ ಇದೆ, ಅಬೌಟ್ ಹೌ ಕೊರಗಜ್ಜದು ಇದಾಯಿತು ಅಂತ. ಐ ಸೆಂಡ್ ಇಟ್ ಟು ಯು. ಬಿಕಾಸ್ ಇನ್ನೊಂದು ನಾನು ಹೇಳಬೇಕಂದ್ರೆ, ಲೈಕ್ ಲಾಸ್ಟ್ ಟೈಮು ಅಷ್ಟೇ ನಾನು ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ಅಜ್ಜ ಬಗ್ಗೆ ಮಾತಾಡಿದ್ದೆ. ಅದು ವಿಡಿಯೋ ಎಷ್ಟು ವೈರಲ್ ಆಯಿತು ಅಂತಂದರೆ, ಒಂದು ಸತಿ ನಾವು ಮಾನ್ವಿತಾ ಅವ್ರದ್ದು ರಿಸೆಪ್ಷನ್ಗೆ ಮೈಸೂರು ಹೋಗಿದ್ವಿ. ಅಲ್ಲಿಂದ ಅಶ್ವಿತಿ ಅಂದರು ಚಾಮುಂಡಿ ಅಮ್ಮ ಹತ್ರ ಹೋಗೋದಲ್ವ ಅಂತ. ಐ ಕುಡಂಟ್, ಐ ವಾಸ್ ಆನ್ ಮೈ ಪೀರಿಯಡ್ಸ್. ಸೊ ಅರ್ಧ ಹೋದಾಗಲೇ ನಾನು ಅಂದೆ, ಇವಾಗ ನಾನು ಕಾರಲ್ಲಿ ಕೂತ್ಕೊಂಡ್ರೆ ಫ್ಯಾನ್ಸ್ ವಿಲ್ ಟೆಲ್ ಮೀ ಆಲ್ಸೋ ಟು ಗೆಟ್ ಡೌನ್, ಸೊ ಸರಿ ಆಗಲ್ಲ ಅಂತ. ಅದಕ್ಕೆ ಅವ್ರಂದ್ರು ಹೌದಲ್ವಾ, ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಚಿಕ್ಕದೊಂದು ರೋಡ್ ಇತ್ತು. ಸೊ ಡ್ರೈವರ್ಗೆ ಹೇಳಿದೆ, ಇಲ್ಲೇ ಹೋಗಿ ತಿರ್ಸ್ಕೊಂಡು ವಾಪಸ್ ಹೋಗೋಣ ಅಂತ. ತಿರ್ಗ್ಸೋಕೆ ಹೋಗುವಾಗ ಒಂದು ಟೆಂಪಲ್ ನೋಡಿದ್ವಿ. ಸೊ ಅಶ್ವಿತಿ ಅಂದರು, ಇಲ್ಲೊಂದು ಟೆಂಪಲ್ ಇದೆ, ಅಟ್ಲೀಸ್ಟ್ ಇದಕ್ಕಾದರೂ ಕೈ ಮುಗಿತೀನಿ ನಾನು, ನೀನು ಕಾರಲ್ಲೇ ಕೂತ್ಕೋ ಅಂತ. ಅಲ್ಲಿ ನೋಡಿದ್ರೆ ಅದು ಚಾಮುಂಡಿ ಅಮ್ಮದು ಪಾದ ಮತ್ತು ತ್ರಿಶೂಲದು ಟೆಂಪಲ್. ಸೊ ಅವ್ರು ಹೋದ್ರು ಒಳಗಡೆ, ನಾನು ಕಾರಲ್ಲೇ ಕೂತಿದ್ದೀನಿ, ನನ್ನ ಕಾರಲ್ಲಿ ಲೈಟ್ ಟಿಂಟ್ ಇದೆ. ಸೊ ಕೂತಿದ್ದಾಗ ಸಡನ್ಲಿ ನಾನು ವಿಂಡೋ ತೆಗೆದು ಅಸಿಸ್ಟೆಂಟ್ನ ಕರೆದೆ, ಇಲ್ಲಿ ಬಾ ಇದ್ರ ಜಾಗ ಚೆನ್ನಾಗಿದೆ, ವೀಡಿಯೋ ಮಾಡಿ. ಅಲ್ಲೊಂದು ಅಂಕಲ್ ದೂರದಲ್ಲಿ ಎಕ್ಸಸೈಸ್ ಮಾಡ್ತಿದ್ರು. ಅವ್ರು ಹಿಂಗೆ ನೋಡಿದರು ನನ್ನನ್ನು. ನೋಡಿಬಿಟ್ಟು ಅಸಿಸ್ಟೆಂಟ್ಗೆ ಬಂದು, ಅದು ಕೊರಗಜ್ಜ ಅದು ಅವ್ರದ್ದೇ ಅಲ್ವಾ ಅಂತ ಕೇಳಿದ್ರು. ಅವನಂತ ಹೌದು, ಒಂದು ಸತಿ ಮೇಡಮ್ ಹತ್ರ ಮಾತಾಡ್ಬೋದಾ ಅಂದರು. ಆಮೇಲೆ ಅವ್ರ ಅಂಕಲ್ ಬಂದು ಹೇಳಿದ್ರು, ನಾನು ಅದು ನಿಮ್ಮ ನೋಡಿದೆ ವೀಡಿಯೋ ನಿನ್ನೆ, ನಾನು ನಿಜ ಇದು ಅಡ್ರೆಸ್ ಎಲ್ಲ ಬೇಕಿತ್ತು, ಬಟ್ ಹೆಂಗೆ ನಿಮ್ಮನೆ ಅಪ್ರೋಚ್ ಮಾಡೋದು ಗೊತ್ತಿಲ್ಲ, ಚಾಮುಂಡಿ ಅಮ್ಮನೇ ನಿಮ್ಮ ಮನೇಲಿ ಕರೆಸಿದ್ರು ಅನಿಸುತ್ತೆ, ಪ್ಲೀಸ್ ನನಗೆ ಡೀಟೇಲ್ಸ್ ಕೊಡಿ ಅಂದರು. ಸೊ ಈ ಥರ ನನಗೆ ಡಿಫ್ರೆಂಟ್ ಕಡೆಯಲ್ಲಿ ಸಡನ್ ಅಜ್ಜದೇನೋ ಟಾಪಿಕ್ ಬರುತ್ತೆ, ಮಾತಾಡ್ತೀನಿ, ಬಟ್ ನಾಟ್ ವಿತ್ ಎವ್ರಿ ಒನ್. ಸೊ ಅದು ಬರುತ್ತೆ ಅಂತಂದರೆ ಇಟ್ ಈಸ್ ಅನ್ ಇಂಡೈರೆಕ್ಟ್ ಇದು ಅನಿಸುತ್ತೆ. ಇನ್ಫ್ಯಾಕ್ಟ್ ಇಸ್ ಲಾಟ್ ಆಫ್ ಥಿಂಗ್ಸ್, ಲೈಕ್ ಲಾಟ್ ಆಫ್ ಹೆಂಗಂದರೆ, ನನಗೆ ಗೊತ್ತಿರೋರೆ ಒಬ್ಬರು ಯಾರೋ ಹೇಳಿದ್ರು ಅಂತ ಮನಸ್ಸಿಲ್ಲದೆ ಹೋಗ್ತಿದ್ರಂತೆ ಟೆಂಪಲ್ಗೆ, ಆಯಿತಾ. ಆ್ಯಂಡ್ ಅವ್ರಿಗೆ ಮನಸ್ಸಿಲ್ಲ ಹೋಗೋಕ್ಕೆ, ಯಾರೋ ಹೇಳಿದ್ರು ಅಂತ ಈ ವಾಸ್ ಲೈಕ್ ಓಕೆ. ಆ್ಯಂಡ್ ಹೋಗುವಾಗ ದಾರಿ ಫುಲ್ ತಪ್ಪಿಟ್ಟಿದೆ ಅವ್ರಿಗೆ, ಆಯಿತಾ. ಆ್ಯಕ್ಚುಲಿ ಇಟ್ಸ್ ನಾಟ್ ಟಫ್ ಟು ಗೋ ಟು ದ್ಯಾಟ್ ಲೊಕೇಶನ್, ಬಟ್ ಅವ್ರು ತಪ್ಪಿಟ್ಟಿದ್ದಾರೆ. ಆಮೇಲೆ ರೋಡಲ್ಲಿರೋ ಅಜ್ಜನಿಗೆ ಯಾರೋ ಒಬ್ಬರು ಅಜ್ಜ ಹೋಗ್ತಿದ್ರು ಅಂತ ಅವ್ರು ನಿಲ್ಲಿಸ್ಬಿಟ್ಟು ಕೇಳಿದ್ರಂತೆ, ಕೊರಗಜ್ಜ ಇದಕ್ಕೆ ಹೆಂಗೆ ಹೋಗೋದು. ಅದಕ್ಕೆ ಅವ್ರ ಅಜ್ಜ ಹೇಳಿದಂತೆ, ಮನಸ್ಸಿಟ್ಬಿಟ್ಟು ಹುಡುಕಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಐ ಥಿಂಕ್ ನಾವು ಅದೇ ಟ್ರೆಡಿಷನ್ಸ್ನ ಫಾಲೋ ಮಾಡ್ತಿದ್ದೀವಿ, ವೇರ್ ವಿ ಡೋಂಟ್ ಲೆಟ್, ಬಿಕಾಸ್ ಅದಿದೆ ಏನೋ ಸಂಪ್ರದಾಯ, ಲೈಕ್ ಯು ಶುಡಂಟ್ ಲೆಟ್ ವುಮೆನ್ ಆಫ್ಟರ್ 6:30 ಅಲ್ಲ. ಸೊ ವಿ ಸ್ಟಿಲ್ ಫಾಲೋ ದ್ಯಾಟ್. ಅದು ಮುಂಚೆಯಿಂದನೂ, ಐ ಮೀನ್ ನನಗೆ ಗೊತ್ತಿಲ್ಲ, ಬಟ್ ಐ ಫೀಲ್ ಲೈಕ್ ದರ್ ಈಸ್ ಸಮಥಿಂಗ್ ಬಿಹೈಂಡ್ ಇಟ್ ಅಂತ. ಮನೆಯಲ್ಲಿ ಕೊರಗಜ್ಜ ಫೋಟೋ ಇಡ್ಬೋದಾ? ಇಲ್ಲ. ಥ್ಯಾಂಕ್ ಯು ಅದ್ವಿತಿ, ಸೋ ಮಚ್ ಯು ಗೈಡೆಡ್ ಅಬೌಟ್ ಕೊರಗಜ್ಜ. ಥ್ಯಾಂಕ್ಸ್ ಅಗೇನ್. ಐ ಥಿಂಕ್ ಅದು ನಮ್ಮ ಏನು ಹೇಳ್ತಾರೆ, ದೇವರು ಯಾವುದೇ ಆಗಿದ್ರೂ ಐ ಥಿಂಕ್ ಇಟ್ಸ್ ಅಬೌಟ್ ಬಿಲೀವಿಂಗ್ ಹೋಲ್ ಹಾರ್ಟೆಡ್ಲಿ. ಏನೋ ನಮ್ಗೆ ಅವರಿಂದ ಬೇಕು ಅಂತ ಪ್ರೇ ಮಾಡೋದಕ್ಕಿಂತ ಹೆಚ್ಚಾಗಿ
ನಾವು ಅವ್ರಿಗೆ ಮನಸ್ಸಿಂದ ಐ ಥಿಂಕ್ ಪ್ರೇ ಮಾಡಿದಾಗ ಪ್ರತಿಯೊಂದು ಆಗೋದಲ್ವಾ ಹಂಗೆ.